ಶ್ರೀಗುರುಭ್ಯೋ ನಮಃ ಹರಿ ಓಂ. ನರಸಿಂಹೋऽಖಿಲಾಜ್ಞಾನಮತಧ್ವಾन्तದಿವಾಕರಃ ಜಯತ್ಯಮಿತಸಜ್ಞಾನಸುಖಶಕ್ತಿಪಯೋನಿಧಿಃ. ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಲಂ ಭಜೆ ತಾಪತ್ರಯಾಪಹಂ. ಶ್ರೀಮಧ್ವಃ ಕಲ್ಪವೃಕ್ಷಸ್ತು ಜಯಾರ್ಯಃ ಕಾಮಧುಕ್ ಸ್ಮೃತಃ ಚಿಂತಾಮಣಿಸ್ತು ವ್ಯಾಸಾರ್ಯೋ ಮುನಿತ್ರಯಮುದಾಹೃತಂ. ಮೂಕೋಪಿ ಯತ್ಪ್ರಸಾದೇನ ಮುಕುಂದಶಯನಾಯತೆ ರಾಜರಾಜಾಯತೆ ರಿಕ್ತೋ ರಾಘವೇಂದ್ರಂ ತಮಾಶ್ರಯೇ. ಶ್ರೀಗುರುಭ್ಯೋ ನಮಃ. ಪರಮ ಪವಿತ್ರವಾದಂತಹ ರಾಘವೇಂದ್ರ ಸ್ವಾಮಿಗಳ ಚರಿತ್ರೆಯಲ್ಲಿ ಅತಿ ಮುಖ್ಯವಾಗಿ ಎದ್ದು ಕಾಣುವಂತಹ ಒಂದು ಅಂಶ ಅಂತಂದರೆ ಅವರ ವಿದ್ಯೆ. ರಾಘವೇಂದ್ರ ಸ್ವಾಮಿಗಳ ವಿದ್ಯೆಗೆ ಅವರಿಗೆ ಅವರೇ ಸಾಟಿ ಅಂತ ಹೇಳಬೇಕು. ಅಷ್ಟರ ಮಟ್ಟಿಗೆ ಅವರು ವಿದ್ಯೆಯನ್ನು ಪಡೆದಿದ್ದಾರೆ. ನಾವು ನೋಡಿದ್ದೀವಿ ಅವರು ಎಂತಹ ವಿದ್ಯೆ ಅವರಲ್ಲಿತ್ತು ಅಂತ ಹೇಳಿ. ಸಾಲಂಕಾರಕ ಕಾವ್ಯ ನಾಟಕ ಕಲಾ ಕಾಣಾದ ಪಾತಂಜಲ ತ್ರಯ್ಯರ್ಥ ಸ್ಮೃತಿ ಜೈಮಿನೀಯ ಕವಿತಾ ಸಂಗೀತ ಪಾರಂಗತಃ. ಇದು ಒಂದು ಅಂಶವಾದರೆ, ಅವರ ಅನುಗ್ರಹ, ವಿದ್ಯಾಭ್ಯಾಸ ಮಾಡಬೇಕು ಅಂತಂದುಕೊಂಡವರಿಗೆ ಎಂತಹ ಅನುಗ್ರಹ ಮಾಡ್ತಾರೆ. ಯಾವುದೇ ವಿದ್ಯೆ ಅಭ್ಯಾಸ ಮಾಡಬೇಕು ಅಂತಂದರೆ ರಾಘವೇಂದ್ರ ಸ್ವಾಮಿಗಳ ಒಂದು ಅನುಗ್ರಹ ಎಷ್ಟು ಅಪೇಕ್ಷಿತ ಅಂತಂದರೆ, ರಾಘವೇಂದ್ರ ಸ್ವಾಮಿಗಳ ಪರಂಪರೆಯಲ್ಲೇ ಬಂದಂತಹ ಶ್ರೀ ವಾದೀಂದ್ರ ತೀರ್ಥ ಶ್ರೀಪಾದಂಗಳವರು ತಮ್ಮ ಗುರುಗುಣಸ್ತವನದಲ್ಲಿ ಒಂದು ಮಾತನ್ನು ಹೇಳ್ತಾರೆ. ಚಿತ್ತೇನಾಯುಕ್ತಮರ್ಥಂ ಕಲಯತಿ ಸಹಸಾ ನಾಭಿಧತ್ತೇನ ಸದ್ಭಿಃ ಸಾಕಂ ಮೀಮಾಂಸತೇವ ನ ಲಿಖತಿ ವಚಸೋದ್ಘಾಟಯತ್ಯಾಶಯಂ ಸ್ವಂ. ಉಕ್ತನ್ನೋ ವಕ್ತಿ ಭೂಯಃ ಕ್ವಚಿದಪಿ ಲಿಖಿತಂ ನೈವ ನಿರ್ಮಾಷ್ಟಿತಸ್ಮಾತ್ ಅಸ್ಮಾಭಿಃ ಸತ್ಪ್ರಬಂಧ ಪ್ರಣಯನ ವಿಷಯೇ ಸ್ತೂಯತೆ ರಾಘವೇಂದ್ರಃ. ಎಂತಹ ಅದ್ಭುತವಾದ ಶ್ಲೋಕ ಅಂತಂದರೆ, ಒಂದು ಕಡೆ ರಾಘವೇಂದ್ರ ಸ್ವಾಮಿಗಳ ವಿದ್ಯೆಯ ಒಂದು ತುತ್ತ ತುದಿ, ಅವರು ಎಂತಹ ವಿದ್ಯಾವಂತರು ಅಂತ ಗೊತ್ತಾಗುತ್ತೆ, ಎಂತಹ ಮೇಧಾವಿಗಳು ಅಂತ ಗೊತ್ತಾಗುತ್ತೆ. ಇನ್ನೊಂದು ಕಡೆಗೆ ಅದನ್ನು ಹೇಗೆ ಬಳಸಿಕೊಂಡ್ರು ಅಂತ ಗೊತ್ತಾಗುತ್ತೆ. ಮತ್ತೊಂದು ಅವರ ಅನುಗ್ರಹ ಎಷ್ಟು ದೊಡ್ಡದು ಅಂತ ಇನ್ನೊಂದು ಗೊತ್ತಾಗುತ್ತೆ. ನಮ್ಮ ಇವತ್ತು ವಿದ್ಯಾರ್ಥಿಗಳಿಗೆಲ್ಲ ಹೇಳಬೇಕು ಒಂದು ರೀತಿ, ರಾಘವೇಂದ್ರ ಸ್ವಾಮಿಗಳು ಹೀಗೆ ಓದಿದ್ದಾರೆ, ಅವರನ್ನು ಉಪಾಸನೆ ಮಾಡಿದಂತಹ ಆ ಭಕ್ತರು ಯಾರಿದ್ದಾರೆ ಅವರು ಇಂತಹ ಮಟ್ಟಕ್ಕೆ ಬೆಳೆದಿದ್ದಾರೆ ಅಂತ ತೋರಿಸಿಕೊಡಬೇಕು. ಅದಕ್ಕೆ ನಿದರ್ಶನವಾಗಿ ಈ ಶ್ಲೋಕ ಇದೆ. ಅಲ್ಲಿ ಹೇಳ್ತಾರೆ, ಚಿತ್ತೇ ನ ಅಯುಕ್ತಮರ್ಥಂ ಕಲಯತಿ. ರಾಘವೇಂದ್ರ ಸ್ವಾಮಿಗಳು ಎಂದಿಗೂ ಕೂಡ ತಮ್ಮ ಚಿತ್ತದಲ್ಲಿ ಅಯುಕ್ತವಾದದ್ದನ್ನು, ಅಯೋಗ್ಯವಾದದ್ದನ್ನು ಎಂದಿಗೂ ಕೂಡ ಯೋಚನೆ ಕೂಡ ಮಾಡ್ತಾ ಇರಲಿಲ್ಲ. ಇವತ್ತು ನಾವು ಮಾತೆತ್ತಿದರೆ ಅದು ಯಾರೇ ದೊಡ್ಡವರ ಬಗ್ಗೆ ಆಗಲಿ, ಚಿಕ್ಕವರ ಬಗ್ಗೆ ಆಗಲಿ, ಸಮಾನ ವಯಸ್ಕರ ಬಗ್ಗೆ ಆಗಲಿ, ಏನಾದರೂ ಒಂದು ಕೊಂಕು ನುಡಿ ಅಂತ ಹೇಳ್ತೇವಲ್ಲ, ಒಂದು ಕೊಂಕು ಮಾತಾಡೋದು, ಓ ಅವರಾ ಗೊತ್ತು ಬಿಡಿ ಅನ್ನೋ ರೀತಿಯಲ್ಲಿ ಒಂದು ಅಂಡರ್ ಎಸ್ಟಿಮೇಟ್ ಅಂತ ಮಾಡ್ತೇವಲ್ಲ, ಆ ರೀತಿಯ ಒಂದು ಸ್ವಭಾವ ಎಲ್ಲರ ಬಗ್ಗೆ ಇಲ್ಲದೆ ಹೋಗ್ಬೋದು. ಅದು ಕೆಲವರ ಬಗ್ಗೆ ನಮಗಿದ್ದೇ ಇರುತ್ತೆ. ಒಂದು ಅಸೂಯೆ, ಹೀಗೆ ಅನೇಕ ದೋಷಗಳು ನಮ್ಮಿಂದ ತುಂಬಿಕೊಂಡು ಅದನ್ನು ಯಾವುದೋ ರೀತಿಯಲ್ಲಿ ನಾವು ವ್ಯಕ್ತಪಡಿಸ್ತೇವೆ. ರಾಘವೇಂದ್ರ ಸ್ವಾಮಿಗಳು ಎಂದಿಗೂ ಕೂಡ ಚಿತ್ತೇ ನ ಅಯುಕ್ತಮರ್ಥಂ ಕಲಯತಿ, ಮನಸ್ಸಿನಲ್ಲಿ ಎಂದಿಗೂ ಕೂಡ ಅಯುಕ್ತವಾದದ್ದನ್ನು, ಅಯೋಗ್ಯವಾದದ್ದನ್ನು ಚಿಂತನೆ ಮಾಡುವವರೇ ಅಲ್ಲ. ಎಂತಹ ಕರುಣಾ ಸಾಗರರು ಅಂತಂದರೆ, ಒಂದು ವೇಳೆ ಅವರು ಮನಸ್ಸಿನಲ್ಲಿ ಆ ಅಯುಕ್ತವಾದ ಚಿಂತನೆ ಮಾಡಿದರು ಅಂತಾದರೆ ನಮ್ಮ ಉದ್ಧಾರವಾದರೂ ಹೇಗಾಗಬೇಕಾಗ್ತಿತ್ತು. ಇವತ್ತು ಎಷ್ಟೋ ಜನ ನಾವು ಭಕ್ತರು ಹೋಗ್ತೇವೆ, ಅವರ ಸೇವೆ ಮಾಡ್ತೇವೆ, ಏನೋ ಒಂದು ಅನುಗ್ರಹ ಆಗಬೇಕು, ಒಂದು ಕೆಲಸ ಆಗಬೇಕು, ಸಂಬಳ ಜಾಸ್ತಿ ಆಗಬೇಕು, ಒಂದು ಟ್ರಾನ್ಸ್ಫರ್ ಆಗಬೇಕು, ಇನ್ನೇನು ಮದುವೆ ಆಗಬೇಕು, ಮುಂಜಿ ಆಗಬೇಕು ಅಂತ ಎಷ್ಟೋ ಬೇಡಿಕೆ ಇಟ್ಟುಕೊಂಡು ಒಂದು ಇಷ್ಟುದ್ದ ಅಪ್ಲಿಕೇಶನ್ ಲಿಸ್ಟ್ ಮಾಡಿಕೊಂಡು ಹೋಗಿ ಅವರ ಮುಂದೆ ಇಟ್ಟು ಬರ್ತೇವೆ ನಾವು. ಅವರು ನಮ್ಮದು ಒಂದೊಂದೇ ಫೈಲ್ನ ಓಪನ್ ಮಾಡಿ ನಿನ್ನಲ್ಲಿ ಈ ದೋಷ ಇದೆ, ಇನ್ವ್ಯಾಲಿಡ್, ರಿಜೆಕ್ಟೆಡ್ ಅಂತ ಇಟ್ಟುಕೊಂಡು ಬಂದಿದ್ದರೆ ನಾವು ಉದ್ಧಾರ ಆಗಲಿಕ್ಕೆ ಸಾಧ್ಯವೇ ಇಲ್ಲ. ರಾಘವೇಂದ್ರ ಸ್ವಾಮಿಗಳು ಅದು ಯುಕ್ತವೇ, ನಮ್ಮ ದೋಷ ಎಣಿಸೋದು ಯುಕ್ತವೇ, ಯಾಕೆ ನಮ್ಮಲ್ಲಿ ದೋಷ ಇದೆ, ಆದರೂ ಕೂಡ
ಆ ಭಕ್ತನು ಒಬ್ಬ ಬಂದಿದ್ದಾನೆ ಅಂತಂದ ಮೇಲೆ ಅವನ ಕರುಣಾದೃಷ್ಟಿಯಿಂದ ನೋಡಿ ರಾಘವೇಂದ್ರ ಸ್ವಾಮಿ ಉದ್ಧಾರ ಮಾಡಬೇಕು ಅಂತ ನೋಡಿ ನಮ್ಮ ದೋಷವನ್ನೆಲ್ಲ ಪಕ್ಕಕ್ಕಿಟ್ಟು ಏನೋ ಬಂದಿದ್ದಾನೆ ಅಂಥೇಳಿ ಎಲ್ಲೋ ಒಂದು ಗುಣವನ್ನು ತೆಗೆದು ನೋಡಿ ನಮಗೆ ಉದ್ಧಾರ ಮಾಡಲಿಕ್ಕೆ ಅದನ್ನೊಂದು ಹಿನ್ನೆಲೆಯಾಗಿ ಇಟ್ಕೊಳ್ತಾರೆ. ಇದು ರಾಘವೇಂದ್ರ ಸ್ವಾಮಿಗಳ ಕಾರುಣ್ಯ. ಒಂದು ಕಡೆಗೆ ನಾವು ಒಂದು ಪಾಠವನ್ನು ಕಲಿತುಕೊಳ್ಬೇಕು. ನಮ್ಮ ಸುತ್ತಮುತ್ತ ಇರುವಂತಹ ಸಮಾಜ ಇದೆ, ನಮ್ಮ ಹಿರಿಯರಿದ್ದಾರೆ, ತಂದೆ ತಾಯಿಗಳಿದ್ದಾರೆ, ಗುರುಗಳಿದ್ದಾರೆ, ಸ್ನೇಹಿತರಿದ್ದಾರೆ, ಮನೆಯಲ್ಲಿ ಎಲ್ಲ ಕುಟುಂಬ ಸದಸ್ಯರಿದ್ದಾರೆ. ಪ್ರತಿ ಒಬ್ಬರ ಬಗ್ಗೆ ಇನ್ನೊಬ್ಬರ ಮೇಲೆ ಏನೋ ಒಂದು ಅಸೂಯೆ, ಯಾವುದೋ ಒಂದು ವಿಚಾರದಲ್ಲಿ ಮನಸ್ತಾಪ. ಇದಕ್ಕೆ ಅವಕಾಶ ಬೇಕಾಗಿಲ್ಲ. ಸಾಧನೆ ಮಾಡಿಕೊಳ್ಳೋದಕ್ಕೆ ಬಂದವರು ಇರೋದು ಒಂದು 2 ದಿವಸ. ಪ್ರಾಯೇಣಾಲ್ಪಾಯುಷೋಮರ್ತ್ಯಾ ಕಲಾವಸ್ಮಿನ್ ಯುಗೇ ಜನಾ ಮಂದಾ ಸುಮಂದಮತಯ ಮಂದಭಾಗ್ಯಾ ಹಿ ಉಪದ್ರುತಾ. ಭಾಗವತ ಹೇಳುತ್ತೆ, ಮೊದಲೇ ಅಲ್ಪಾಯುಷಿಗಳು ನಾವು, ಅದು ಕೂಡ ಕಲಿಯುಗ. ಕಲಾವಸ್ಮಿನ್ ಯುಗೇ ಜನಾ ಮಂದಾ ಸುಮಂದಮತಯ, ಮಂದರು ಮಂದಬುದ್ಧಿಯವರು. ಹಾಗಾಗಿ ನಾವು ಸಾಧನೆ ಹೆಚ್ಚು ಮಾಡಿಕೊಳ್ಳಬೇಕು. ಸಮಯ ಇಲ್ಲ, ಅವಕಾಶ ಇಲ್ಲ. ಇನ್ನೊಬ್ಬರ ಮೇಲೆ ಅಸೂಯೆ ಮಾಡೋದಾಗಲಿ, ಇನ್ನೊಬ್ಬರ ಬಗ್ಗೆ ದ್ವೇಷ ಪಡೋದಾಗಲಿ, ಅದು ವಿನಾಕಾರಣ ಮಾಡಿಕೊಳ್ಳೋದು ಬೇಕಾಗಿಲ್ಲ. ನಾವು ಎಲ್ಲೋ ಹೋಗ್ತಾ ಇರ್ತೇವೆ, ಬೀಳ್ತೇವೆ, ಎಡವಿಕೊಂಡು ಬೀಳ್ತೇವೆ, ಮೈಗೊಂದು ಧೂಳಾಗುತ್ತೆ, ಸುಮ್ಮನೆ ಜಾಡಿಸಿಕೊಂಡು ಮುಂದೆ ಹೋಗಿಬಿಡ್ತೇವೆ ನಾವು ಅಲ್ವಾ. ಹಾಗೆ ಏನೋ ಒಂದು ನಮಗೆ ನೋವಾದರೂ ಕೂಡ ಅದನ್ನು ಹೆಚ್ಚು ಇಟ್ಕೊಳ್ಬಾರ್ದು. ರಾಘವೇಂದ್ರ ಸ್ವಾಮಿಗಳ ಒಂದು ಎಂತಹ ಕಾರುಣ್ಯ ನೋಡಿ. ಮನಸ್ಸಿಗೆ ಅವರು ಎಂದಿಗೂ ಕೂಡ ಅಯುಕ್ತವಾದ ಚಿಂತನೆ ಮಾಡೋದಿಲ್ಲ. ದೋಷವನ್ನು ಎಣಿಸ್ಲಿಕ್ಕೆ ಬರ್ತಿತ್ತು ಅವರಿಗೆ, ಆದರೆ ಅವರು ನಮ್ಮ ದೋಷವನ್ನು ನೋಡೋದಿಲ್ಲ. ಕರುಣಾಸಾಗರರು, ಉದ್ಧಾರ ಮಾಡಬೇಕು ಅಂಥೇಳಿ ನಮ್ಮನ್ನು ಹಾಗೆ ಅವರು ನೋಡ್ತಾ ಇದ್ದಾರೆ. ನಾವು ಒಂದು ಪಾಠ ಕಲಿತುಕೊಳ್ಬೇಕು. ಅಯುಕ್ತವಾದದ್ದನ್ನು ನಾನು ಚಿಂತನೆ ಮಾಡೋದಿಲ್ಲ. ಒಬ್ಬರ ಬಗ್ಗೆ ವಿನಾಕಾರಣ ದ್ವೇಷ ಅಸೂಯೆಗಳನ್ನು ಮಾಡಿಕೊಳ್ಳೋದಿಲ್ಲ. ಇದನ್ನು ನಾವು ತಂದುಕೊಳ್ಬೇಕು ಸಾಧನೆಯ ದೃಷ್ಟಿಯಿಂದ. ಚಿತ್ತೇ ನ ಅಯುಕ್ತಮರ್ಥಂ ಕಲಯತಿ ಸಹಸಾ ನಾಭಿಧತ್ತೆ. ಇನ್ನೊಂದು ಗುಣ ರಾಘವೇಂದ್ರ ಸ್ವಾಮಿಗಳದು, ಕೂಡಲೇ ಏನೋ ಮಾತಾಡೋದಿಲ್ಲ. ನಮಗೆ ಯಾರೋ ಒಬ್ಬರು ಒಂದು ಮಾತಾಡಿದರೆ 10 ಮಾತಾಡ್ತೇವೆ ಉತ್ತರವಾಗಿ, ಪ್ರತ್ಯುತ್ತರವಾಗಿ. ಯಾರೋ ಒಂದು ಮಾತು ನಮಗೆ ನೋವುಂಟು ಮಾಡಿದರೆ ನಾವೊಂದು 100 ಮಾತಿನವರನ್ನು ಬೈತೇವೆ. ಪ್ರತ್ಯಕ್ಷವಾಗಿ ಒಂದು 10 ಮಾತು, ಒಂದು ಪರೋಕ್ಷವಾಗಿ 100 ಮಾತನ್ನು ಅವರ ಬಗ್ಗೆ ಆಡ್ಕೊಳ್ತೇವೆ. ಅಥವಾ ಏನೋ ನಮಗೆ ತೋಚಿತು ಅಂತಂದ ಕೂಡ ತಕ್ಷಣ ಉತ್ತರ ಕೊಟ್ಬಿಡ್ತೇವೆ ಅದಕ್ಕೆ. ಸಹಸಾ ನಾಭಿಧತ್ತೆ, ಕೂಡಲೇ ಹೇಳಬಾರ್ದು. ಝಟಿತಿ ಹೇಳೋದು ಅಂತ ಹೇಳಬಾರ್ದು. ಎಲ್ಲಿ ಹೇಳಬೇಕು ಅಲ್ಲಿ ಹೇಳಬೇಕು. ಈ ಥಟ್ ಅಂತ ಹೇಳಿ ಅಂತ ಏನಾದ್ರು ಯಾರು ಒಂದು ಕಾಂಪಿಟೀಷನ್ ಇಟ್ಟರೆ ಅಲ್ಲಿ ಹೇಳಿದರೆ ಸರಿ. ಅದು ಬಿಟ್ಟು ತಮಗೆ ಗೊತ್ತು ಅಂದ ಕೂಡಲೇ ಅದನ್ನು ಅಲ್ಲಿ ಹೇಳುವಂತಹದ್ದು ಸರಿಯಲ್ಲ. ಪ್ರಸಂಗ ನೋಡಿ ಮಾತಾಡಬೇಕು. ಸಹಸಾ ನಾಭಿಧತ್ತೆ, ಕೂಡಲೇ ಏನನ್ನೂ ಹೇಳಿಬಿಡಬಾರದು. ಅದರಲ್ಲೂ ಕೂಡ ಕೋಪವನ್ನು ಮಾತ್ರ ನಾವು ಪ್ರಕಟಪಡಿಸಲೇಬಾರದು, ವಿಚಾರ ಮಾಡಬೇಕು. ಇದು ಇನ್ನೊಂದು ಗುಣ, ರಾಘವೇಂದ್ರ ಸ್ವಾಮಿಗಳಿಂದ ಕಲಿಬೇಕಾದಂತಹ ಮತ್ತೊಂದು 2ನೇ ಗುಣ. ಸಹಸಾ ನಾಭಿಧತ್ತೆ ಸದ್ಭಿ ಸಾಕಂ ನ ಮೀಮಾಂಸತೆ. ಸಜ್ಜನರೊಂದಿಗೆ ಕೂಡಿಕೊಂಡು ಜಗಳ ಆಡ್ತಾ ಇರಲಿಲ್ಲ. ಇವತ್ತು ಆಗಿರೋದೇನು? ಒಂದೋ ಮನೆಗಳಲ್ಲಿ ಜಗಳ, ಅದು ಕ್ಷುಲ್ಲಕ ಕಾರಣಕ್ಕೆ, ಯಾವುದೊಂದು ಐತಿಹಾಸಿಕವಾಗಿ ಏನೋ ಒಂದು ವಿಚಾರವನ್ನು ಇಟ್ಟುಕೊಂಡು ಕೆಲವು ವಿರೋಧಗಳಿದ್ದರೂ ಕೂಡ ಪರಸ್ಪರ ಆ ಒಂದು ದೈವ ಭಕ್ತರು ಅಂತೇನು ಆ ಬಾಂಧವ್ಯ ಇದೆ, ಆ ಪರಮ ವೈಷ್ಣವತ್ವ ಅಂತನ್ನುವಂಥ ಬಾಂಧವ್ಯ ಏನಿದೆ, ಅದನ್ನು ಮರೆತು ನಾವು ಯಾರ್ಯಾರ ಮೇಲೂ ದ್ವೇಷ ಮಾಡ್ತಾ ಇದ್ದೇವೆ. ರಾಘವೇಂದ್ರ ಸ್ವಾಮಿಗಳು ಎಂದು ಕೂಡ ಸದ್ಭಿಸ್ಸಾಖಂನ ಮೀಮಾಂಸತೆ. ಮೀಮಾಂಸತೆ ಅಂತಂದರೆ ಇಲ್ಲಿ ಯಾವುದೋ ಒಂದು ವಿಚಾರ ಮಾಡೋದು, ವಿವಾದ ಎಬ್ಬಿಸಿ ಅದರ ಬಗ್ಗೆ ವಿಚಾರ ಮಾಡೋದು ಮಾಡ್ತಾನೇ ಇರಲಿಲ್ಲ. ಇದು ಇನ್ನೊಂದು ಮುಖ್ಯವಾದ ಗುಣ. ಇರೋದು ಅಲ್ಪ ಕಾಲ, ನಮಗೆ ಸಾಧನೆ ಮಾಡಬೇಕಾದ್ದು ಬೇಕಾದಷ್ಟಿದೆ. ಇದರಲ್ಲಿ ಇಷ್ಟರಲ್ಲಿ ಹೊಡೆದಾಡಿಕೊಂಡು ಮಾಡೋದು ಏನಿದೆ? ವಿರೋಧ ಇರಬಹುದು, ಆದರೆ ದ್ವೇಷ ಸಾಧಿಸಬೇಕಾಗಿಲ್ಲ. ಇದು ಇನ್ನೊಂದು ದೊಡ್ಡ ಗುಣ. ಪರಸ್ಪರ ವಿಚಾರಗಳ ಭಿನ್ನಾಭಿಪ್ರಾಯ ಬರಬಹುದು, ಇರಬಾರ್ದು ಅಂತೇನಲ್ಲ. ಅಣ್ಣ ತಮ್ಮಂದಿರ ಮಧ್ಯೆ ವಿವಾದ ಇರಬಹುದು, ಅಥವಾ ತಂದೆ ತಾಯಿ ಮತ್ತು ಮಕ್ಕಳ ಬಗ್ಗೆ ಕೆಲವು ವಿರೋಧಗಳಿರಬಹುದು, ಆದರೆ ದ್ವೇಷ ಸಾಧಿಸಬೇಕಾಗಿಲ್ಲ. ನಮಗೆ ಮಹಾಭಾರತ ಒಂದು ಒಳ್ಳೆಯ ಪಾಠವನ್ನು ಹೇಳಿಕೊಡ್ತಾ ಇದೆ. ಭೀಮಸೇನ ದೇವರು ಯದ್ಯಪಿ ಯೋಗ್ಯತೆ ಅತ್ಯಂತ ದೊಡ್ಡವರು, ಧರ್ಮರಾಜ ಕೆಳಗಿನವನು. ಅದೇ ಅಣ್ಣ ಅಂತ ಹೇಳಿ ದ್ಯೂತದ ಪ್ರಸಂಗ ಬಂದಾಗ ಅಣ್ಣನಿಗೆ ಹೇಳ್ತಾರೆ, ಇದು ಹೋಗೋದು ಬೇಡ ನಾವು ದ್ಯೂತಕ್ಕೆ, ಇದು ಕಪಟ, ಇದು ವಂಚನೆ, ಇದು ಧರ್ಮ ಅಲ್ಲ ಅಂತ ಹೇಳ್ತಾರೆ. ಆದರೆ ಬಲವಂತವಾಗಿ ಅಣ್ಣ ಹೋದಾಗ ಅದು ತಡೆಯೋದಿಲ್ಲ. ವಿರೋಧ ಇರ್ಬೋದು, ನನಗೂ ನಿಮಗೆ ವಿರೋಧ ಇರ್ಬೋದು, ಆದರೆ ನೀನು ಅಣ್ಣ, ನಿನ್ನ ಮಾತನ್ನು ನಾವು ಕೇಳ್ತೇವೆ ಅಂತ ಹೇಳಿ ಹಿಂದೆ ಬರ್ತಾರೆ.
ತಿದ್ದುವುದರಲ್ಲಿ ತಪ್ಪಿಲ್ಲ, ಚಿಕ್ಕವರು ದೊಡ್ಡವರನ್ನು ತಿದ್ದಬಹುದು, ತಿಳಿ ಹೇಳಬಹುದು. ಆದರೆ ಬೈಯುವ ಹಕ್ಕಿಲ್ಲ, ಅವನ ಬಾಯಿಗೆ ಬಂದಾಗೆ ನಿಂದಿಸುವ ಹಕ್ಕಿಲ್ಲ. ಅದನ್ನು ನಾವು ತಿಳ್ಕೊಳ್ಬೇಕು. ಇದನ್ನು ರೂಢಿಸಿಕೊಂಡ್ರೆ ಮುಂದೆ ಎಲ್ಲ ಕಡೆಗೂ ಇದನ್ನು ನಾವು ವಿಸ್ತಾರ ಮಾಡಿಕೊಳ್ಬೇಕು. ಒಂದಷ್ಟು ಜನ ಭಕ್ತರು ಬಂದಿದ್ದಾರೆ ಅಂತಂದರೆ ಆ ಭಕ್ತರು ಬಂದಿರೋದೇ ಒಂದು ದೊಡ್ಡ ಸಮಾಗಮವೇ. ಆ ಭಕ್ತರ ಸಮಾಗಮವೇ ದೊಡ್ಡ ಒಂದು ಹಬ್ಬ ಇದ್ದಾಗೆ. ಅದನ್ನು ಕಳೆದುಕೊಳ್ಬಾರ್ದು. ಅದು ವೈಷ್ಣವರು ಬಂದಿದ್ದಾರೆ ಅಂತಂದಾಗ ಅವರ ಬಗ್ಗೆ ಒಂದು ಒಳ್ಳೆಯ ಮಾತಾಡೋದಿದೆಯಲ್ಲ, ವಾಗ್ದಾನ. ಶಾಸ್ತ್ರ ಹೇಳ್ತದೆ ಒಳ್ಳೆಯ ಮಾತಾಡೋದು. ಒಬ್ಬರು ಬಂದಾಗ ನಮಗೆ ದಕ್ಷಿಣೆ ಕೊಟ್ಟು ಕಳಿಸ್ಬೇಕು ಅದೆಲ್ಲ ಬೇಕಾಗಿಲ್ಲ. ಒಳ್ಳೆಯ ಮಾತನ್ನು ಆಡಿ, ವಾಕನ್ನು ದಾನ ಮಾಡಿ ಅವರಿಗೆ. ದಾನ ಅಂದರೆ ಒಳ್ಳೆಯ ಪರಸ್ಪರ ಒಂದು ಸೌಹಾರ್ದಯುತವಾದ ಮಾತನ್ನಾಡಬೇಕು. ಅದು ಬಿಟ್ಟು ವಿವಾದವನ್ನೇ ತೆಗೆದುಕೊಂಡು ಅದನ್ನೇ ಮುಖ್ಯವನ್ನಾಗಿ ಮಾಡಿಕೊಂಡು ಹೋಗಬಾರದು. ಸಾವಿರಾರು ವಿರೋಧ ಇರಲಿ, ದ್ವೇಷವನ್ನೆಂದೂ ಮಾಡೋದಿಲ್ಲ ನಾವು. ಇದು ಅತ್ಯಂತ ಉದಾತ್ತ ಗುಣ ನಾವು ಬೆಳೆಸಿಕೊಳ್ಳಬೇಕಾದಂತಹದ್ದು. ಇದು ಮೂರನೇ ಗುಣ. ಸಜ್ಜನರೊಂದಿಗೆ ನಾವು ವಿನಾಕಾರಣ ಸುಮ್ಮನೆ ಯಾವುದೇ ಕಾರಣವಿದ್ದರೂ ಕೂಡ ಜಗಳ ಆಡೋದು ಇದನ್ನು ಮಾಡಬಾರದು. ಯಾವುದೇ ಒಂದು ವಿಚಾರ ಅಂತ ಮಾಡಿದಾಗಲೂ ಕೂಡ, ಚರ್ಚೆ ಅಂತ ಮಾಡಿದಾಗಲೂ ಕೂಡ ಮಿತಿಯನ್ನು ಮೀರಬಾರದು. ಇದು ಮೂರನೆಯ ಗುಣ. ಚಿತ್ತೇನ ಯುಕ್ತಮರ್ಥಂ ಕಲಯತಿ ಸಹಸಾ ನಾಭಿಧತ್ತೇನ ಸದ್ಭಿಃ ಸಾಕಂ ಮೀಮಾಂಸತೇವ ನ ಲಿಖತಿ ವಚಸೋದ್ಘಾಟಯತ್ಯಾಶಯಂ ಸ್ವಂ. ನಾಲ್ಕನೆಯ ದೊಡ್ಡ ಗುಣ ಅಂತಂದರೆ ರಾಯರದ್ದು, ತಮ್ಮ ಆಶಯವನ್ನು ತಮ್ಮ ಬುದ್ಧಿಗೆ ತೋಚಿದ್ದು ಅಂತ ಹೇಳಿ ಅದನ್ನು ಎಲ್ಲೂ ಕೂಡ ಬರಿತಾ ಇರಲಿಲ್ಲ, ಬರೆದಿಲ್ಲ ಕೂಡ. ಇವತ್ತೇನಾಗಿದೆ, ನಮ್ಮ ಮನಸ್ಸಿಗೆ ತೋರಿದ್ದು ನನಗಿದು ಸರಿ ಅಂತ ಅನಿಸಿದೆ ನಾನು ಮಾಡ್ತೇನೆ. ಎಲ್ಲ ಸಣ್ಣ ಮಕ್ಕಳಿಂದ ಕೂಡಿಕೊಂಡು ಒಂದು ಯುವಕರಿಂದ ಅವರನ್ನು ಸೇರಿಸಿಕೊಂಡಂತೆ ಎಲ್ಲರಲ್ಲೂ ಕೂಡ ಒಂದು ಮನಸ್ಸಿಗೆ ಒಂದು ಅಹಂಕಾರದ ಭಾವನೆ ಏನು ಅಂತಂದರೆ, ನನಗೆ ಇದು ಸರಿ ಅಂತ ಅನಿಸಿದೆ ನಾನು ಇದನ್ನು ಮಾಡ್ತೇನೆ, ನನ್ನನ್ನು ಕೇಳೋರು ಯಾರು, ನಾನಷ್ಟು ಓದಿದ್ದೇನೆ ನನ್ನನ್ನು ಪ್ರಶ್ನೆ ಮಾಡೋರು ಯಾರು, ನಾನು ಮನೆಗೆ ದೊಡ್ಡವನಿದ್ದೇನೆ ನನ್ನನ್ನು ಯಾರು ಪ್ರಶ್ನೆ ಮಾಡಲಿಕ್ಕೆ, ಈ ರೀತಿ. ಇದು ಒಂದು ದೊಡ್ಡ ನಮ್ಮಲ್ಲಿರುವಂತಹ ದೊಡ್ಡ ಒಂದು ದೋಷ. ರಾಘವೇಂದ್ರ ಸ್ವಾಮಿಗಳು ತಮಗೆ ತೋಚಿದ್ದು ಅಂತ ಅನ್ನೋದನ್ನು ಯಾವತ್ತೂ ಮಾಡ್ತಾ ಇರಲಿಲ್ಲ. ಅದು ಗ್ರಂಥಸ್ಥವಾಗಿ ಲೇಖನ ಮಾಡ್ತಾ ಇರಲಿಲ್ಲ. ಏನು ಹೇಳಿದರೂ ಕೂಡ ಅದು ಹಿರಿಯರು ಹೇಳಿದ್ದು, ಶಾಸ್ತ್ರಗಳಲ್ಲಿ ಬಂದಿದ್ದು ಅಂತ ಹೇಳಿ ಅಲ್ಲಿ ಬರೆದಿದ್ದಾರೆ ಹೊರತು ಎಂದಿಗೂ ಕೂಡ ತಮ್ಮ ಬುದ್ಧಿಗೆ ತೋಚಿದ್ದು ಅಂತೆಲ್ಲೂ ಬರೆದಿಲ್ಲ. ಅನ್ಯಮತಾಚಾರ್ಯರ ಭಾಷ್ಯಗಳಲ್ಲಾಗಲಿ ಟೀಕಾ ಟಿಪ್ಪಣಿಗಳಲ್ಲಾಗಲಿ ಅವರ ಒಂದು ಆ ವ್ಯಾಖ್ಯಾನ ಪರಂಪರೆಯಲ್ಲಿ ತಮಗೆ ತೋಚಿದ್ದು ಅಂತ ಬರೆದಿದ್ದಾರೆ. ಅವರೇ ಹೇಳಿಕೊಂಡಿದ್ದಾರೆ, ನಮ್ಮ ಅಭಿಪ್ರಾಯ ಇದು ಅಂತ ಹೇಳಿ ಬರೆದವರಿದ್ದಾರೆ. ಎಲ್ಲಿಯೂ ಕೂಡ ನಮ್ಮ ಪರಂಪರೆ ಯಾವ ಜ್ಞಾನಿಗಳೂ ಕೂಡ, ಮಧ್ವಾಚಾರ್ಯರೇ ಅವರು ಒಂದು ಮಾತನ್ನು ಹೇಳ್ಬೋದಾಗಿತ್ತು, ಸತ್ಯಲೋಕಾಧಿಪತಿಗಳು ಅವರು ಮಾತಾಡಿದ್ದೆಲ್ಲ ಸತ್ಯ, ಅದಕ್ಕೆ ಸತ್ಯಲೋಕಾಧಿಪತಿಗಳು, ಅವರು ನನ್ನ ಮಾತಿದು ಅಂತ ಹೇಳಿದರೆ ಎಲ್ಲರೂ ನಂಬಲೇಬೇಕಾಗಿತ್ತು. ಅಂತಹವರು ಕೂಡ ಇದು ನನ್ನ ಮಾತಲ್ಲ, ಇದು ವೇದದ ಮಾತು, ವೇದವ್ಯಾಸರ ಮಾತು ಅಂತ ಹೇಳಿ ಹೆಜ್ಜೆ ಹೆಜ್ಜೆಗೂ ಪ್ರಮಾಣವನ್ನು ಕೊಟ್ಟು ತಮ್ಮ ಮಾತನ್ನು ಸಮರ್ಥನೆ ಮಾಡ್ತಾರಾಗಲಿ ಎಲ್ಲಿಯೂ ಕೂಡ ತಮ್ಮ ಮಾತನ್ನು ಹೇಳೋದಿಲ್ಲ. ಗೀತೆಯಲ್ಲಿ ಒಂದು ಮಾತು ಬರುತ್ತೆ, ಪ್ರಜ್ಞಾವಾದಾಂಶ್ಚ ಭಾಷಸೆ. ಹೇ ಅರ್ಜುನ, ನೀನು ಪ್ರಜ್ಞಾವಾದವನ್ನು ಮಾತಾಡ್ತಾ ಇದ್ದಿ, ಅಂದರೆ ಸ್ವಮನೀಷೋತ್ಥ ವಚನವನ್ನು ಹೇಳ್ತಾ ಇದ್ದಿ, ನಿನ್ನ ತಲೆಗೆ ತೋಚಿದ್ದನ್ನು ನೀನು ಹೇಳ್ತಾ ಇದ್ದಿ. ಅಂದರೆ ನೀನೇನು ಹೇಳಿದ್ದಿ, ಇವರೆಲ್ಲ ಬಂಧು ಬಾಂಧವರಿದ್ದಾರೆ, ಇವರನ್ನು ಹೇಗೆ ಕೊಲ್ಲೋದು ಅಂತ ಹೇಳ್ತಾ ಇದ್ದೀಯಲ್ಲ, ನಿನ್ನ ತಲೆಗೆ ತೋಚಿದ್ದನ್ನು ನೀನು ಹೇಳ್ತಾ ಇದ್ದಿ. ಇದು ಶಾಸ್ತ್ರದ ಮಾತಲ್ಲ, ದೊಡ್ಡವರು ಮೆಚ್ಚುವಂತಹ ಮಾತಲ್ಲ ಅಂತ. ಇದನ್ನು ನಾವು ಇಲ್ಲಿ ಕೂಡ ರಾಘವೇಂದ್ರ ಸ್ವಾಮಿಗಳ ಮಾತಿನಲ್ಲಿ ಇಟ್ಕೊಳ್ಬೇಕು. ನ ಲಿಖತಿ ವಚಸೋದ್ಘಾಟಯತ್ಯಾಶಯಂ ಸ್ವಂ. ತಮ್ಮ ಆಶಯವನ್ನು, ಇದು ನನ್ನ ಅಭಿಪ್ರಾಯ ಅಂತ ಕೊನೆಗೆ ಒಂದು ಶರ ಅಂತ ಬರೀತಾರಲ್ಲ, ರಿಮಾರ್ಕ್ಸ್ ಅಂತ, ಇದು ನನ್ನ ಅಭಿಪ್ರಾಯ, ಹಾಗಾಗಿ ನೀವು ಇದನ್ನು ಒಪ್ಪಬೇಕು ಅಂತ ಎಲ್ಲೆಲ್ಲೂ ರಾಘವೇಂದ್ರ ಸ್ವಾಮಿಗಳು ಹೇಳಲಿಲ್ಲ. ಯಾವ ಜ್ಞಾನಿಗಳು ಹೇಳಲಿಲ್ಲ ಈ ಮಾತನ್ನು. ನ ಲಿಖತಿ ವಚಸೋದ್ಘಾಟಯತ್ಯಾಶಯಂ ಸ್ವಂ. ಅದು ಗ್ರಂಥಕಾರರು, 50ಕ್ಕೂ ಹೆಚ್ಚು ಗ್ರಂಥಗಳನ್ನು ಕೊಟ್ಟಂತಹ ಮಹಾನುಭಾವರು ರಾಘವೇಂದ್ರ ಸ್ವಾಮಿಗಳು, ಅವರು ತಮ್ಮ ಯಾವ ಗ್ರಂಥದಲ್ಲೂ ಕೂಡ ತಮ್ಮ ಅಭಿಪ್ರಾಯ ಅಂತ ಹೇಳಲಿಲ್ಲ. ನಾವು ವಿದ್ಯಾರ್ಥಿಗಳು ಲೌಕಿಕ ವಿದ್ಯಾಭ್ಯಾಸ ಮಾಡಬೇಕಾದರೂ ಕೂಡ ನಮ್ಮ ಒಂದು ರೆಫರೆನ್ಸ್ ಅಂತ ಕೊಡಬಾರ್ದು, ಇದು ನನ್ನದೇ ಆದ ಒಂದು ಮಾತು ಅಂತ ಎಲ್ಲೂ ಬರೀಬಾರ್ದು. ಇದು ಹಿಂದಿನವರು ಹಾಕಿಕೊಟ್ಟಂತಹ ಒಂದು ಏನು ಆ ಪ್ರಿಸ್ಕ್ರೈಬ್ ಟೆಕ್ಸ್ಟ್ ಬುಕ್ ಅಂತ ಏನಿದೆ ಅಲ್ಲಿ ಬಂದಿದೆ ಅಂತ ಬರೀಬೇಕಾಗಲಿ, ತನ್ನದೇ ಆದದ್ದು ಅಂತ ಬರೆದರೆ ಅದಕ್ಕೆ ಮಾನ್ಯತೆ ಇಲ್ಲವೇ ಇಲ್ಲ. ಲೌಕಿಕದಲ್ಲೇ ಮಾನ್ಯತೆ ಇಲ್ಲ, ಇನ್ನು ಆಧ್ಯಾತ್ಮದಲ್ಲಿ ಮಾನ್ಯತೆ ಬರುತ್ತೇನೋ? ಇದು ಒಂದು. ಇನ್ನೊಂದು ಇದರ ಸ್ವಾರಸ್ಯ ಇದೆ. ನ ಲಿಖತಿ ವಚಸೋದ್ಘಾಟಯತ್ಯಾಶಯಂ ಸ್ವಂ ಅಂತನ್ಬೇಕಾದ್ರೆ ತಮ್ಮ ಆಶಯ ಅಂತ ಅವರು ಬರಿತಾ ಇರಲಿಲ್ಲ ಅಂತಂದರೆ ಇನ್ನೊಂದು ಅರ್ಥ ಏನು ಗೊತ್ತೇನೋ? ಯಾವುದೇ ಮಾತಿಗೆ ತಮ್ಮ ಹಿರಿಯರನ್ನು
ಅವರ ಒಂದು ಮಾತನ್ನು ಸಂವಾದಿಯಾಗಿ ಕೊಡುವಂತಹದ್ದು ಈ ಸಜ್ಜನರ ಲಕ್ಷಣ. ಇವತ್ತೇನಾಗಿದೆ, ಅಧ್ಯಾತ್ಮದ ವಿಚಾರವನ್ನೇ ಮಾತಾಡ್ತಾರೆ, ಅಧ್ಯಾತ್ಮದ ವಿಚಾರದ ಬಗ್ಗೆ ಪುಸ್ತಕಗಳನ್ನು ಬರೀತಾರೆ. ಹಿಂದಿನವರ ಅನೇಕ ಗ್ರಂಥಗಳನ್ನು ರೆಫರ್ ಮಾಡಿರ್ತೇವೆ ನಾವು. ಯಾರ್ಯಾರ್ದೋ ಮಹಾನುಭಾವರು ಹಿಂದೆ ಬರೆದಿಟ್ಟು ಹೋದಂಥ ಗ್ರಂಥಗಳನ್ನು ನಾವು ನೋಡಿರ್ತೇವೆ. ಅದನ್ನು ಹಾಗೆ ನಾವು ತೆಗೆದುಕೊಳ್ತೇವೆ. ಅದು ಎಲ್ಲಿಯೂ ಕೂಡ ಉಲ್ಲೇಖ ಅಂತ ಇಲ್ಲವೇ ಇಲ್ಲ. ಒಂದು ಹಿಂದೆ ಕೆಲವು ಸಲ ಗ್ರಂಥಋಣ ಅಂತ ಕೆಲವರು ಹಾಕೋ ಪದ್ಧತಿ ಇತ್ತು. ಲೌಕಿಕದಲ್ಲಿ ಗ್ರಂಥಋಣ ಅಂತ ಹಾಕ್ತಾರೆ ಹಿಂದೆ, ಕೊನೆಗೆ ರೆಫರೆನ್ಸಸ್ ಅಂತ ಕೊಡಬೇಕು. ಒಂದು ರಿಸರ್ಚ್ ಅಂತ ತಾನು ಎಷ್ಟೇ ಹೊಸದಾಗಿ ಮಾಡಿದರೂ ಕೂಡ ತನ್ನ ಆ ಹಿಂದೆ ಆ ರಿಸರ್ಚ್, ಆ ಸಂಶೋಧನೆಯ ಹಿಂದೆ ಇಷ್ಟೆಲ್ಲ ಸಂಶೋಧನೆಯ ಒಂದು ಹಿನ್ನೆಲೆಯಲ್ಲಿ ನಾನು ಮಾಡಿದ್ದೇನೆ ಅಂತ ಕೊಡಬೇಕು. ಕೊಡದೆ ಹೋದದಕ್ಕೆ ಆ ಸಂಶೋಧನೆಗೆ ಮಾನ್ಯತೆಯೇ ಇಲ್ಲ. ಇವತ್ತೇನಾಗಿದೆ, ಎಲ್ಲ ಹಿಂದಿನವರ ಎಲ್ಲ ಮಾತನ್ನು ತೆಗೆದುಕೊಳ್ತಾರೆ, ಆದರೆ ಎಲ್ಲಿಯೂ ಕೂಡ ಅದನ್ನು ಅಕ್ನಾಲೇಜ್ ಮಾಡೋದು ಅಂತ ಆ ಪದ್ಧತಿ ಇಲ್ಲವೇ ಇಲ್ಲ, ಆ ಸೌಜನ್ಯ ಇಲ್ಲವೇ ಇಲ್ಲ. ಒಬ್ಬರ ಮಾತನ್ನು ಉಲ್ಲೇಖ ಮಾಡಿಬಿಟ್ರೆ, ನಾನು ಅವರು ಹೇಳಿದ ಮಾತನ್ನು ನಾನು ಕೇಳಿಬಿಟ್ಟೆ, ಅವರು ಹೇಳಿದ ಮಾತನ್ನು ಅನುಸರಿಸ್ತಾ ಇದ್ದೇನೆ ಅಂತಂದರೆ ಇದಕ್ಕೆ ನಾನು ಅವರಿಗಿಂತ ಕಡಿಮೆ ಅಂತ ಆಗಿಬಿಡ್ತೇನೆ. ಇದು ಈ ರೀತಿಯ ಒಂದು ಅಳುಕು ಸ್ವಭಾವ ನಮ್ಮ ಜನರಲ್ಲಿ ಬಂದಿದೆ. ಇದು ಬಿಡಬೇಕು. ಇದು 4ನೆಯ ಪಾಠ. ನಾವು ಯಾವುದೇ ಗ್ರಂಥ ಬರೀಲಿ, ಒಂದು ಪ್ರವಚನ ಮಾಡಲಿ, ನಮ್ಮ ಹಿಂದಿನವರ ಏನು ಆ ಪ್ರವಚನವಾಗಲಿ, ಪಾಠವಾಗಲಿ, ಗ್ರಂಥವಾಗಲಿ ಏನು ಬಂದಿದೆ ಅದನ್ನು ನಾವು ಅತ್ಯಂತ ಕೃತಜ್ಞರಾಗಿ ಸ್ಮರಣೆ ಮಾಡಬೇಕು. ಇದು 4ನೆಯ ಪಾಠ. ನಾವು ರಾಘವೇಂದ್ರ ಸ್ವಾಮಿಗಳನ್ನು ಕಲಿತುಕೊಳ್ಳಬೇಕಾಗಿರುವಂತಹದ್ದು. ನ ಲಿಖತಿ ವಚಸೋದ್ಘಾಟಯತ್ಯಾಶಯಂ ಸ್ವಂ. ಇನ್ನೊಂದು ಪಾಠ ಏನು ಅಂತಂದರೆ ಇದರ ಜೊತೆಗೆ ಸೇರಿಕೊಂಡಿರುವಂತಹದ್ದು, ನಮ್ಮ ಮಾತು ಅಂತ ಎಲ್ಲೂ ಹೇಳಬಾರದು. ಇದು ನನ್ನ ಮಾತು, ನಾನು ಹೇಳ್ತಾ ಇದ್ದೇನೆ ಕೇಳಿ, ನಾನು ಅಷ್ಟು ತಿಳಿದಿದ್ದೇನೆ, ನಾನು ಓದಿದ್ದೇನೆ ಕೇಳಿ, ಈ ಅಹಂಕಾರ ಎಲ್ಲೆಲ್ಲೂ ಬೇಡ. ನೋಡಿದವಲ್ಲ, ಎಂತಹ ವಿದ್ಯಾ ಪ್ರಾವೀಣ್ಯ ಅವರಲ್ಲಿದೆ. ಅಷ್ಟು ವಿದ್ಯೆಗಳನ್ನು ಓದಿದ್ದಾದರೂ ಕೂಡ ಎಲ್ಲಿಯೂ ಕೂಡ ಅಹಂಕಾರವನ್ನು ರಾಘವೇಂದ್ರ ಸ್ವಾಮಿಗಳು ತೋರಿಸಿಕೊಂಡಿಲ್ಲ. ಆ ವಿನಯವನ್ನೇ ಅವರು ತೋರಿಸಿದ್ದಾರೆ. ಅಂತಹ ಮಹಾನುಭಾವರ ರಾಯರು. 4ನೇ ಗುಣ ಅಂತಂದರೆ ಇಂತಹ ಒಂದು ವಿನೀತ ಭಾವ ಮತ್ತು ತೋಚಿದ್ದನ್ನು ಬರಿದೇ ಇರುವಂತಹದ್ದು. ಇದು ಇನ್ನೊಂದು ದೊಡ್ಡ ಗುಣ. ಇನ್ನು ಮುಂದೆ ಹೇಳ್ತಾರೆ, ಚಿತ್ತೇನ ಯುಕ್ತಮರ್ಥಂ ಕಲಯತಿ ಸಹಸಾ ನಾಭಿಧತ್ತೇನ ಸದ್ಭಿಃ ಸಾಕಂ ಮೀಮಾಂಸತೇವ ನ ಲಿಖತಿ ವಚಸೋದ್ಘಾಟಯತ್ಯಾಶಯಂ ಸ್ವಂ ಉಕ್ತನ್ನೋ ವಕ್ತಿ ಭೂಯಃ. ಉಕ್ತನ್ನೋ ವಕ್ತಿ ಭೂಯಃ. ಹೇಳಿದ್ದನ್ನೇ ಮತ್ತೆ ಹೇಳ್ತಾ ಇರಲಿಲ್ಲ. ಇದು ಇನ್ನೊಂದು ಅವರ ದೊಡ್ಡ ಗುಣ. ಇವತ್ತು ಹಾಡಿದ್ದೇ ಹಾಡೋ ಕಿಸಬಾಯಿ ದಾಸ ಅಂತ ಒಂದು ಮಾತಿದೆ. ಸುಮ್ಮನೆ ಹೇಳಿದ್ದನ್ನೇ ಹೇಳೋದು, ಮತ್ತೆ ಬೇರೆ ಇನ್ನೇನೂ ಇಲ್ಲ ಅಲ್ಲಿ. ಹಾಗೆ ಹೇಳಬಾರ್ದು. ಸಮಯ ವ್ಯರ್ಥ ಆಗಬಾರ್ದು. ಒಂದು ಸಮಯ ಅಂತ ಅನ್ನೋದು ಅದು ಇನ್ವೆಸ್ಟ್ಮೆಂಟ್ ಇದ್ದಾಗೆ. ಯಾರೋ ಬಂದು ಏನೋ ಕೇಳ್ತಾರೆ ಅಂತ ಹೇಳಿದ್ದನ್ನೇ ಹೇಳಿ ಸಮಯ ಹಾಳು ಮಾಡಬಾರ್ದು. ಎಷ್ಟು ಸಂಕ್ಷಿಪ್ತವೋ ಅಷ್ಟೇ ಹೇಳಬೇಕು. ಇದು ಶ್ರೀಮದ್ ಆಚಾರ್ಯರ ಒಂದು ದೊಡ್ಡ ಮೇಲ್ಪಂಕ್ತಿ. ಅವರೇ ಅನುಸರಿಸಿ ಕೊಟ್ಟಿರುವಂಥದ್ದು ತಮ್ಮ ಗ್ರಂಥಗಳಲ್ಲಿ, ತಮ್ಮ ನಡೆನುಡಿಗಳಲ್ಲಿ. ಆಚಾರ್ಯರ ಮಾತು ಅತ್ಯಂತ ಸರಳ. ಎಷ್ಟು ಸರಳ ಅಂತಂದರೆ ಅಷ್ಟು ಸರಳವಾಗಿ ಬರೀಲಿಕ್ಕೆ ಇನ್ಯಾರಿಗೂ ಸಾಧ್ಯ ಇಲ್ಲ ಅಂತ ಹೇಳಬೇಕು. ಅಷ್ಟು ಸರಳವಾಗಿ ಬರೀತಾರೆ. ಒಂದು ಪ್ರಮಾಣ ಲಕ್ಷಣದಂತಹ ಗ್ರಂಥ. ಈ ನಮ್ಮ ಸಿದ್ಧಾಂತದ ಪ್ರಮಾಣ ಲಕ್ಷಣ, ಪ್ರಮಾಣ ಹೇಗಿದೆ ಅಂತ ತಿಳಿಸಿಕೊಡುವಂತಹ ಗ್ರಂಥ ಏನಿದೆ ಅದರ ಬಗ್ಗೆ ಬರೀತಾರೆ. ಎಷ್ಟು ಸರಳವಾಗಿ ಬರೀತಾರೆ. ಯಥಾರ್ಥಂ ಪ್ರಮಾಣಂ, ಅಷ್ಟೇ. ಯಥಾರ್ಥಂ ಪ್ರಮಾಣಂ, ಎರಡೇ ವಾಕ್ಯ ಶಬ್ದಗಳಲ್ಲಿ ಒಂದು ವಾಕ್ಯ. ತದ್ವಿವಿಧಂ, ಒಂದೇ ವಾಕ್ಯ. ಕೇವಲಂ ಅನುಪ್ರಮಾಣಂಚ, ಮೂರೇ ಒಂದು ಶಬ್ದಗಳಲ್ಲಿ ಒಂದು ವಾಕ್ಯ. ಹೀಗೆ ಎರಡು ಪದಗಳಲ್ಲಿ, ಒಂದು ಪದದಲ್ಲಿ, 3 ಪದಗಳಲ್ಲಿ ಒಂದು ವಾಕ್ಯವನ್ನು ಹಾಕ್ತಾರೆ. ಜಯತೀರ್ಥರು ತೋರಿಸಿಕೊಡ್ತಾರೆ ಎಷ್ಟು ಅರ್ಥ ಇದರಲ್ಲಿ ತುಂಬಿದೆ ಅಂತ ಹೇಳಿ. ಮುಂದೆ ರಾಘವೇಂದ್ರ ಸ್ವಾಮಿಗಳು ಮೊದಲಾದ ಜ್ಞಾನಿಗಳು ಅದರ ಇನ್ನೂ ಅರ್ಥದ ವಿಸ್ತಾರವನ್ನು ತೋರಿಸಿಕೊಡ್ತಾ ಇದ್ದಾರೆ. ಇದಕ್ಕಿನ್ನೆಷ್ಟು ಅರ್ಥ ಇದೆ, ಇದು ಎಂಥ ಗಾಂಭೀರ್ಯವಾದದ್ದು ಆಚಾರ್ಯರ ಮಾತು, ಟೀಕಾಚಾರ್ಯ ಮತ್ತು ಎಷ್ಟು ಗಾಂಭೀರ್ಯವಾದದ್ದು ಅಂತ ತೋರಿಸಿಕೊಡ್ತಾರೆ. ಅಂದರೆ ಹೇಳಬೇಕಾದ್ದನ್ನು ಹೇಳಲೇಬೇಕು. ಎಷ್ಟು ಕಡಿಮೆ ಶಬ್ದಗಳಲ್ಲಿ ಹೇಳಬಹುದೋ ಅಷ್ಟು ಕಡಿಮೆ ಶಬ್ದಗಳಲ್ಲಿ ಹೇಳಬೇಕು. ಕಡಿಮೆ ಶಬ್ದಗಳಲ್ಲಿ ಹೇಳ್ತಾ ಇದ್ದೇವೆ ಅಂತಂದ ಮಾತಿಗೆ ಯಾವುದನ್ನು ಬಿಟ್ಟಿರಬಾರದು. ಈಗ ನಾವು ಒಂದು ಮಾತು ಹೇಳ್ತೇವಲ್ಲ, ಕೆಲವು ಸಲ ಯಾವುದೊಂದು ಕೆಲಸ ಹೇಳಿರ್ತಾರೆ ನಮಗೆ, ಹೋಗಿ ಮಾಡ್ಕೊಂಡು ಬರ್ತೀವಿ. ಒಂದು 10 ಕೆಲಸ ಹೇಳಿದರೆ ಒಂದು 8 ಮಾಡ್ಕೊಂಡು ಬರ್ತೀವಿ. ಅದು ಹೇಳಿ ಅಯ್ಯೋ ಮರೆತು ಹೋಯಿತು ಅಂತ ಅಂತೀವಿ. ಆಮೇಲೆ ಗಡಿಬಿಡಿಲಿ ಮರೆತು ಬಿಟ್ಟೆ. ಇದು ನಮ್ಮ ಉತ್ತರ ಸಿದ್ಧವಾಗಿದ್ದೇ ಇರುತ್ತೆ ನಮಗೆ. ಆದರೆ ಹಾಗಾಗಬಾರ್ದು. ಎಷ್ಟೇ ಗಡಿಬಿಡಿ ಅಂತಂದಾಗಲೂ ಕೂಡ ಎಲ್ಲವನ್ನೂ ಮಾಡಿರಬೇಕು. ಎಲ್ಲವನ್ನು ಮಾಡಿದ್ದೇವೆ ಅಂತಂದ ಮಾತಿಗೆ ಹೆಚ್ಚು ಸಮಯ ತೆಗೆದುಕೊಂಡಿರಬಾರ್ದು. ಇದು ನಾವು ಜೀವನದಲ್ಲಿ ಕಲಿಬೇಕಾದ ಇನ್ನೊಂದು ಪಾಠ. ಎಲ್ಲರೂ ನಾವು ಗ್ರಂಥ ಬರೀಲೇಬೇಕಾಗಿಲ್ಲ, ಗ್ರಂಥ ಬರೆಯೋ ಪ್ರಸಂಗ ಬರೋದೂ ಇಲ್ಲ ಕೂಡ. ರಾಘವೇಂದ್ರ ಸ್ವಾಮಿ ಗ್ರಂಥಗಳಲ್ಲಿ ಏನು ಮಾಡಿದ್ದಾರೆ, ಉಕ್ತನ್ನೋ ಭಕ್ತಿ ಭೂಯ, ಹೇಳಿದ್ದನ್ನೇ ಮತ್ತೆ ಮತ್ತೆ ಹೇಳೋದಿಲ್ಲ ಅಂತಂದರೆ
ಅಂದರೆ ಅದರ ತಾತ್ಪರ್ಯ ಇಷ್ಟು, ನಾವು ಕಲಿಬೇಕಾದ ಪಾಠ ಏನು, ಹೇಳಿದ್ದನ್ನೇ ಹೇಳಬಾರ್ದು. ಒಂದು ಎಷ್ಟು ಸಂಕ್ಷಿಪ್ತವಾಗಿ ಹೇಳಬೇಕು ಅಷ್ಟೇ ಸಂಕ್ಷಿಪ್ತವಾಗಿ ಹೇಳಬೇಕು. ವಿಸ್ತಾರವಾಗಿ ಎಲ್ಲವನ್ನೂ ಹೇಳಬೇಕು ಅಂತ ಹೇಳಿ ನಾವು ಇನ್ನೊಬ್ಬರ ಸಮಯವನ್ನು ವ್ಯರ್ಥ ತೆಗೆದುಕೊಳ್ಳಬಾರದು. ಇಷ್ಟೆಲ್ಲ ಪಾಠವನ್ನು ನಾವು ಕಲಿಬೇಕಾಗಿದೆ. ಹಾಗಾಗಿ ಉಕ್ತನ್ನೋ ಭಕ್ತಿ ಭೂಯ, ಹೇಳಿದ್ದನ್ನೇ ಮತ್ತೆ ಮತ್ತೆ ಹೇಳೋದಿಲ್ಲ. ಆದರೆ ಶಾಸ್ತ್ರದಲ್ಲಿ ಕೆಲವೊಮ್ಮೆ ಕಾಣುತ್ತೆ ನಮಗೆ, ಶ್ರೀಮದ್ ಆಚಾರ್ಯರು ಹರಿಸರ್ವೋತ್ತಮತ್ವವನ್ನು ಮತ್ತೆ ಮತ್ತೆ ಹೇಳಿದ್ದಾರಲ್ಲ, ಅನೇಕ ಕಡೆ ಪ್ರತಿಪಾದನೆ ಮಾಡ್ತಾ ಇದ್ದಾರಲ್ಲ. ಹರಿರೇವ ಪರಹ ಹರಿರೇವ ಗುರುಹು ಹರಿರೇವ ಜಗತ್ ಪಿತೃಮಾತೃಗತಿ ಅಂತ ಹೇಳ್ತಾರೆ. ಎಷ್ಟೋ ಕಡೆ ಗ್ರಂಥಗಳ ಸಾಲು ಸಾಲು ಎಷ್ಟೋ ಕಡೆ ಹೇಳ್ತಾ ಬರ್ತಾ ಇದ್ದಾರಲ್ಲ ಅಂತಂದರೆ ಅದರಲ್ಲಿ ಪರಮ ತಾತ್ಪರ್ಯವಿದೆ ಅಂತ ಅರ್ಥ. ಅವರು ಮತ್ತೆ ಮತ್ತೆ ಹೇಳ್ತಾರೆ ಅಂತಂದರೆ ಅದರಲ್ಲಿ ಪರಮ ತಾತ್ಪರ್ಯವಿದೆ, ಅದನ್ನು ಬಿಡಲೇಬಾರ್ದು ಅಂತ ಅರ್ಥ. ಪ್ರತಿಯೊಂದನ್ನು ಕೂಡ ಯಾವುದನ್ನು ಬಿಡಬಾರ್ದು, ಅದು ವಿಶೇಷವಾಗಿ ಬಿಡಬಾರ್ದು ಅಂತಾರಲ್ಲ ಹಾಗೆ. ಬಿಡಿಸಿದ್ದು ಎಲ್ಲವನ್ನೂ ತಿನ್ನಬೇಕೆ, ಪ್ರಸಾದ, ದೇವರ ಪ್ರಸಾದ ಎಲ್ಲವನ್ನೂ ತಿನ್ನಬೇಕೆ. ಅದರಲ್ಲೂ ಕೂಡ ವಿಶೇಷವಾಗಿ ಪಾಯಸ, ಮಂಡಿಗೆ ಅಂತ ಅದು ಬಂದುಬಿಟ್ರೆ ಬಿಡಬಾರ್ದು, ವಿಶೇಷ ಹೇಗೋ ಹಾಗೆ. ಆ ರೀತಿಯಲ್ಲಿ ಎಷ್ಟು ಸಂಕ್ಷಿಪ್ತವೋ ಹಾಗೆ ಆ ಸಂಕ್ಷಿಪ್ತವಾಗಿ ಹೇಳಬೇಕು ಅಂತಹ ಒಂದು ದೊಡ್ಡ ಗುಣವನ್ನು ನಾವು ಬೆಳೆಸಿಕೊಳ್ಳಬೇಕು. ಇದು ಸಮಯ ಪರಿಪಾಲನೆಯು ಇದರಲ್ಲಿ ಸೇರಿಕೊಂಡಿದೆ ಒಂದು ರೀತಿಯಲ್ಲಿ. ಈ ಕೊಟ್ಟ ಸಮಯದಲ್ಲಿ ನಾವು ಏನನ್ನೆಲ್ಲ ಮಾಡಬೇಕು, ಕಡಿಮೆ ಸಮಯದಲ್ಲಿ ಹೆಚ್ಚು ಹೇಗೆ ಸಾಧಿಸಬೇಕು ಅಂತ ಅನ್ನೋದಾದರೆ ರಾಘವೇಂದ್ರ ಸ್ವಾಮಿಗಳ ಒಂದು ಜೀವನ ನಮಗೆ ಆದರ್ಶವಾಗಿರುವಂತಹದ್ದು. ಉಕ್ತನ್ನೋ ಭಕ್ತಿಭೂಯ. ಮತ್ತಿನ್ನೊಂದು ಕ್ವಚಿದಪಿ ಲಿಖಿತಂ ನೈವ ನಿರ್ಮಾರ್ಷ್ಟಿ. ಕ್ವಚಿದಪಿ ಲಿಖಿತಂ ನೈವ ನಿರ್ಮಾರ್ಷ್ಟಿ. ಒಮ್ಮೆ ಬರೆದದ್ದನ್ನು ಎಂದಿಗೂ ಕೂಡ ಅವರು ಅಳಿಸಿ ಹಾಕ್ತಾ ಇರಲಿಲ್ಲ. ಇವತ್ತು ನಾವು ಒಂದು ಪರೀಕ್ಷೆಗೆ ಹೋಗಿದ್ದೇವೆ ಅಂತಂದರೆ ಆ ಒಂದು 3 ಗಂಟೆ ಪರೀಕ್ಷೆ ಇದ್ದರೆ ಆ 3 ಗಂಟೆ ಪರೀಕ್ಷೆಯಲ್ಲಿ ಒಂದು ವಾಕ್ಯ ಬರೆಯೋದು, ಹೊಡೆದಾಕೋದು, ಬರೆಯೋದು, ಮತ್ತಿನ್ನೊಂದು ಹೊಡೆದಾಕೋದು. ಉತ್ತರ ಗೊತ್ತಿದ್ದು ಕೂಡ ನಾವು ಏನು ಮಾಡ್ತೇವೆ, ಬರಿಬೇಕಾದ್ರೆ ಆ ಒಂದು ಸ್ಖಾಲಿತ್ಯ ಅಂತ ಅನ್ನೋದು ಬರುತ್ತೆ. ಶಬ್ದಗಳಲ್ಲಿ ಆ ವಾಕ್ಯಗಳಲ್ಲಿ ಸ್ಖಾಲಿತ್ಯ ಬರುತ್ತೆ, ಮತ್ತೆ ಹೊಡೆದಾಕ್ತೇವೆ, ಮತ್ತೆ ಬರಿತೇವೆ. ಅದರಿಂದ ಮತ್ತೆ ಸಮಯ ವ್ಯರ್ಥ ಆಗುತ್ತೆ. ಒಂದು ಪಾಠ ಕಲಿತುಕೊಳ್ಬೇಕು. ರಾಯರು ಕ್ವಚಿದಪಿ ಲಿಖಿತಂ ನೈವ ನಿರ್ಮಾಷ್ಟಿ. ಎಲ್ಲೋ ಒಂದು ಸಲ 2 ಸಲ ಹೊಡೆದಾಕಿ ಬರೆದಿದ್ದಾರಲ್ಲ, ಎಲ್ಲೆಲ್ಲೂ ಹೊಡೆದಾಕಿ ಬರೆದಿಲ್ಲ ಅವರು. ಆ ರೀತಿ ಹೇಳಿದ್ದಾರೆ. ಗ್ರಂಥವನ್ನು ಪ್ರವಚನ ಮಾಡಿದಂತೆ ಮಾಡ್ಕೊಂಡು ಹೋದರೆ ಶಿಷ್ಯರು ಬರೆದಿಟ್ಕೊಳ್ತಾ ಇದ್ದರು. ಆ ರೀತಿಯ ಒಂದು ಪರಿಪೂರ್ಣತೆ ಅವರ ಲೇಖನದಲ್ಲಿ ಇರ್ತಾ ಇತ್ತು. ಅವರ ಒಂದು ಗ್ರಂಥಗಳಲ್ಲಿ ನಾವು ಅದನ್ನು ಕಾಣಬಹುದು. ನಾವು ನಮ್ಮ ವಿದ್ಯಾರ್ಥಿಗಳಿಗೆ, ನಮ್ಮ ಮಕ್ಕಳಿಗೆ ಹೇಳಿಕೊಡಬೇಕು. ರಾಘವೇಂದ್ರ ಸ್ವಾಮಿಗಳ ಈ ಉದಾತ್ತ ಗುಣಗಳನ್ನು ನಾವು ಬೆಳೆಸಿಕೊಂಡ್ರೆ ಲೌಕಿಕದಲ್ಲೂ ಕೂಡ ನಾವು ಎಂತಹ ಉನ್ನತ ಒಂದು ಸ್ಥಾನವನ್ನು ಪಡಿಬಹುದು. ಒಳ್ಳೆಯ ಮಾರ್ಕ್ಸ್ ಪಡಿಬೇಕು. ಈ ರಾಘವೇಂದ್ರ ಸ್ವಾಮಿಗಳ ಈ ಗುಣಗಳ ಚಿಂತನೆಯನ್ನು ಮಾಡಬೇಕು. ಯೇ ಯಥಾ ಮಾಂ ಪ್ರಪದ್ಯಂತೆ ತಾನ್ ತಥೈವ ಭಜಾಮ್ಯಹಂ ಅಂತೇಳಿ ಕೃಷ್ಣ ಹೇಳಿದ್ದಾನೆ. ಅದು ಇಲ್ಲೂ ಕೂಡ ಯಥಾಯೋಗ್ಯವಾಗಿ ಅನ್ವಯವಾಗುತ್ತೆ. ನಾವು ಗುರುಗಳನ್ನು ಹೇಗೆ ಸೇವೆ ಮಾಡ್ತೇವೋ ಹಾಗೆ ಫಲವನ್ನು ಕೊಡ್ತಾರೆ. ಇಲ್ಲಿ ಬಂತ, ಈ ಶ್ಲೋಕದಲ್ಲಿ ಬಂತಲ್ಲ, ನಾವು ಕೆಟ್ಟದ್ದನ್ನು ಆಲೋಚನೆ ಮಾಡೋದಿಲ್ಲ. ಚಿತ್ತೇನ ಯುಕ್ತಮರ್ಥಂ ಕಲಯತಿ. ನಾವು ಕೂಡ ಕೆಟ್ಟದ್ದನ್ನು ಆಲೋಚನೆ ಮಾಡೋದಿಲ್ಲ. ಇದು ಮೊದಲನೇ ಪಾಠ ಆಗಬೇಕು. ಆಮೇಲೆ ಕೂಡಲೇ ಏನನ್ನು ಮಾತಾಡೋದಿಲ್ಲ. ಕೆಲವೊಮ್ಮೆ ವಿದ್ಯಾರ್ಥಿಗಳಿರ್ತಾರೆ, ತನಗೇನು ಆನ್ಸರ್ ಗೊತ್ತಾಯ್ತು ತಕ್ಷಣ ಹೇಳಿಬಿಡೋದು ಉತ್ತರ. ನೋಡಿ, ತಪ್ಪಾಗಿರುತ್ತೆ. ಸ್ವಲ್ಪ ವಿಚಾರ ಮಾಡಬೇಕು ಅಂತ ಅರ್ಥ. ಸಹಸಾ ನಾಭಿದತ್ತೆ. ಮತ್ತು ಯಾವುದೋ ವಿಚಾರಕ್ಕೆ ಜಗಳ ಆಡೋದು. ಸದ್ಭಿಸ್ ಸಾಕಂನ ಮೀಮಾಂಸತೆ. ಎಂದಿಗೂ ಕೂಡ ಸುಮ್ಮನೆ ವಿನಾಕಾರಣ ಜಗಳ ಅಂತ ಆಡಬಾರ್ದು. ತನಗೆ ತೋಚಿದ್ದು ಅಂತ ಬರೀಬಾರ್ದು. ವಿದ್ಯಾರ್ಥಿ ಈ ಒಂದು ಗುಣ ಅಳವಡಿಸಿಕೊಂಡು ಎಷ್ಟು ಚೆನ್ನಾಗಿರುತ್ತೆ. ತನಗೆ ತೋಚಿದ್ದು ಅಂತ ಬರೆಯೋದಿಲ್ಲ. ಪ್ರತಿಯೊಂದಕ್ಕೂ ಆಧಾರವನ್ನಾಗಿ, ಪ್ರಮಾಣವನ್ನಾಗಿ ರೆಫರೆನ್ಸ್ ಕೊಡ್ತಾನೆ ಅಂತಂದರೆ ಅವನ ಒಂದು ಶೈಲಿ ಬೇರೆ ಆಗುತ್ತೆ, ಅವನಿಗೆ ದೊರಕುವ ಆ ಅಂಕವೇ ಬೇರೆ ಆಗುತ್ತೆ. ಇವತ್ತು ಏನು ರ್ಯಾಂಕ್ ಅಂತ ಬರುತ್ತೆ, ಆ ಮೇಲಿನ ಪಂಕ್ತಿಯಲ್ಲಿ ಆ ವಿದ್ಯಾರ್ಥಿನ ಯಾಕೆ ತಂದು ಕೂಡಿಸ್ತಾ ಇದೆ ಅಂತಂದರೆ ಅವನು ಅಷ್ಟು ಆ ರೀತಿಯಲ್ಲಿ ಬರೆದಿದ್ದಾನೆ ಅಂತ ಅರ್ಥ. ಈ ಎಲ್ಲ ಗುಣಗಳನ್ನು ರೂಢಿಸಿಕೊಳ್ಳಬೇಕು. ಮತ್ತು ಮತ್ತೆ ಮತ್ತೆ ಈಗ ಏನಾಗಿರುತ್ತೆ, ಆನ್ಸರ್ ಇನ್ 5 ಸೆಂಟೆನ್ಸಸ್ ಅಥವಾ 10 ಸೆಂಟೆನ್ಸಸ್ ಅಂತ ಏನೋ ಹೇಳಿಬಿಟ್ರೆ ಬರೆದಿದ್ದೇನೆ ಬರೆಯೋದು, ಹೇಳಿದ್ದೇನೆ ಮತ್ತು ಇನ್ನೊಂದು ರೀತಿಯಲ್ಲಿ ಹೇಳಿ ಬರೆಯೋದು. ಅದು ಬರೀಬಾರ್ದು. ಉಕ್ತನ್ನೋ ಭಕ್ತಿ ಭೂಯ. ಅಷ್ಟೇ ಪ್ರಿಸೈಸ್ ಆಗಿರಬೇಕು ಮತ್ತು ರಿಪೀಟ್ ಆಗಿರಬಾರ್ದು. ಇದು ಇನ್ನೊಂದು ಗುಣ ನಾವು ವಿದ್ಯಾರ್ಥಿಗಳಿಗೆ ತಿಳಿಸಿಕೊಡಬೇಕಾಗಿರುವಂತಹದ್ದು. ಈ ರೀತಿ ತಯಾರು ಮಾಡಬೇಕು ನಾವು. ಮತ್ತು ಚೆನ್ನಾಗಿ ಅಭ್ಯಾಸ ಮಾಡಿಕೊಂಡಿದ್ದರೆ ಮತ್ತೆ ಮತ್ತೆ ಹೊಡೆದಾಕಿ ಬರೆಯೋದು, ಅಳಿಸಿ ಹಾಕೋದು, ಇವೆಲ್ಲ ಯಾವ ಪ್ರಸಕ್ತಿಯೂ ಬರೋದಿಲ್ಲ. ಇದು ಇನ್ನೊಂದು ದೊಡ್ಡ ಗುಣ. ಈ ರೀತಿ ನಾವು ಗುಣಗಳನ್ನು ರೂಢಿಸಿಕೊಂಡ್ರೆ ನಮಗೆ ಒಳ್ಳೆಯ ಯಶಸ್ಸು ಅಂತ ಅನ್ನೋದು ಕಾಣ್ತಾ ಇದೆ, ಒಳ್ಳೆಯ ಸಿದ್ಧಿ ಅಂತ ಬರ್ತಾ ಇದೆ. ಅದಕ್ಕೆ ವಾದೀಂದ್ರ ತೀರ್ಥರು ಹೇಳ್ತಾರೆ, ನಾನು ರಾಘವೇಂದ್ರ ಸ್ವಾಮಿಗಳ ಗ್ರಂಥಗಳ ಮಹಿಮೆಯನ್ನು ವರ್ಣನೆ ಮಾಡೋದಕ್ಕೆ ಹೊರಟಿದ್ದೇನೆ. ನನಗೆ ಆ ಸಾಮರ್ಥ್ಯ ಇಲ್ಲ. ಆದರೆ ರಾಘವೇಂದ್ರ ಸ್ವಾಮಿಗಳು ಈ ಗುಣಗಳ ಚಿಂತನೆಯನ್ನು ನಾನು ಮಾಡ್ತಾ ಇದ್ದೇನೆ. ಚಿತ್ತೇನ ಯುಕ್ತಮರ್ಥಂ ಕಲೈತಿ ಸಹಸಾ ನಾಭಿದತ್ತೇನ ಸದ್ಭಿ ಸಾಕಂ ಮೀಮಾಂಸತೇವ ನ ಲಿಖತಿ ವಚಸೋದ್ಘಾಟಯತ್ಯಾಶಯಂ ಸ್ವಂ
ಉಕ್ತನ್ನೋ ಭಕ್ತಿಭೂಯ ಕ್ವಚಿದಪಿ ಲಿಖಿತಂ ನೈವ ನಿರ್ಮಾಷ್ಟಿ ತಸ್ಮಾದಸ್ಮಾಭಿಸ್ ಸತ್ಪ್ರಬಂಧ ಪ್ರಣಯನ ವಿಷಯೇ ಸ್ತೂಯತೆ ರಾಘವೇಂದ್ರ. ಹಾಗಾಗಿ ಈ ಒಂದು ಸತ್ಪ್ರಬಂಧ ರಚನೆ ಮಾಡುವ ಈ ಒಂದು ಸಂದರ್ಭದಲ್ಲಿ ನಾನು ರಾಘವೇಂದ್ರ ಸ್ವಾಮಿಗಳನ್ನು ಸ್ತೋತ್ರ ಮಾಡ್ತಾ ಇದ್ದೇನೆ ಅಂತ ಹೇಳಿ ಈ ಸ್ತೋತ್ರವನ್ನು ನಮ್ಮ ಮಕ್ಕಳಿಗೆ ಕಂಠಪಾಠ ಮಾಡಿಸಬೇಕು. ಇಡೀ ಗುರುಗಣಸ್ಥವನ ಕಂಠಪಾಠ ಆಗಬೇಕು. ಆ ಮಹಿಮೆ ಗೊತ್ತಾಗಬೇಕು ನಮ್ಮ ಮಕ್ಕಳಿಗೆ. ಆಗೇನಾಗುತ್ತೆ, ಆ ರಾಘವೇಂದ್ರ ಸ್ವಾಮಿಗಳ ಅನುಗ್ರಹವನ್ನು ಚೆನ್ನಾಗಿ ಪಡೀಲಿಕ್ಕೆ ಬರುತ್ತೆ. ಸುಮ್ಮನೆ ಕೇವಲ ಪ್ರದಕ್ಷಿಣೆ ನಮಸ್ಕಾರ ಮಾಡಿದ್ದೀವಿ ಅಂತ ಆಗಬಾರ್ದು. ಗುಣಗಳ ಚಿಂತನೆ ಆಗಬೇಕು. ಇಷ್ಟೇ ಹೇಗೆ ಗೊತ್ತಾಗುತ್ತೆ ನಮಗೆ, ರಾಘವೇಂದ್ರ ಸ್ವಾಮಿಗಳ ಗುಣಗಳು ಇಷ್ಟೇ ಇವೆಂತ ಹೇಗೆ ಗೊತ್ತಾಗುತ್ತೆ ನಮಗೆ ಅಂತಂದರೆ, ಅವರ ಗ್ರಂಥಗಳ ಪಾಠವೂ ಆಗಬೇಕು, ಗ್ರಂಥಗಳ ಪರಿಚಯ ಮಾಡಿಸಿಕೊಡಬೇಕು ಸಣ್ಣ ವಯಸ್ಸಿನಲ್ಲೇ. ರಾಘವೇಂದ್ರ ಸ್ವಾಮಿ ಮಾಡಿಕೊಟ್ಟಂದ್ರೆ ನದೀ ತಾರತಮ್ಯ ಸ್ತೋತ್ರ ಇದೆ, ಸಣ್ಣ ಅತಿ ಪುಟ್ಟ ಗ್ರಂಥ ಇದೆ. ಪ್ರಾತಃಸಂಕಲ್ಪ ಗದ್ಯ ಅಂತೂ ಅದು ಪ್ರತಿನಿತ್ಯ ಹೇಳಬೇಕಾದಂತಹ ಗ್ರಂಥ. ಬೆಳಗ್ಗೆ ಎದ್ದು ಕೂಡಲೇ ಸಂಕಲ್ಪ ಮಾಡಬೇಕು. ಪೂರ್ಣ ಅಲ್ಲದೆ ಹೊತ್ತು ಸಂಕ್ಷಿಪ್ತವಾಗಿ ಪ್ರಾರಂಭದಲ್ಲಿ ಮತ್ತು ಕೊನೆಗೆ ಸಂಕಲ್ಪ ಮಾಡುವ ಪೂರ್ತಿಯಾಗಿ ಮಕ್ಕಳಿಗೆ ಪ್ರತಿನಿತ್ಯ ಕೂತು ಹೇಳಿಸಿಕೊಡಬೇಕು. ಹೀಗೆ ಸಂಕಲ್ಪ ಮಾಡಬೇಕು. ಸರ್ವ ಸಮರ್ಪಣ ಗದ್ಯ ಇದೆ, ಎಲ್ಲವನ್ನೂ ಕೊನೆಗೆ ನಾವು ಸಮರ್ಪಣೆ ಮಾಡಬೇಕು. ನಿತ್ಯದ ಕರ್ಮವನ್ನು ಸಮರ್ಪಣೆ ಮಾಡಬೇಕು ಅಂತ ಹೇಳಿ ಒಂದು ಮಾತನ್ನು ವಾದಿರಾಜರು ಹೇಳ್ತಾರೆ. ಕರ್ಮಾದೌ ಕರ್ಮ ಮಧ್ಯೆ ತದುಪರಿಚ ಹರಿಂ ಪ್ರೇರಕಂ ಸಂಸ್ಮರಂತಹ ತಸ್ಮಿನ್ ಸ್ಥಾನ್ ನಿರ್ಪಯಂತಹ ಶ್ರುತಿಪಥ ವಿಪರೀತ ಕ್ರಿಯಾನ್ ವರ್ಜಯಂತಹ ಅಂಥೇಳಿ. ಕರ್ಮದ ಆದಿಯಲ್ಲಿ ಸಂಕಲ್ಪವನ್ನು ಮಾಡಬೇಕಂತೆ. ಕರ್ಮಾದೌ ಕರ್ಮ ಮಧ್ಯೆ ತದುಪರಿಚ ಹರಿಂ ಪ್ರೇರಕಂ ಸಂಸ್ಮರಂತಹ. ಕರ್ಮದ ಆದಿಯಲ್ಲಿ, ಮಧ್ಯದಲ್ಲಿ, ಕೊನೆಗೆ ಎಲ್ಲ ಕಾಲಗಳಲ್ಲೂ ಕೂಡ ಆ ಭಗವಂತನೇ ಪ್ರೇರಕ ಅಂತನೋ ಚಿಂತನೆ ಬೇಕಂತೆ. ಅವನೇ ಮಾಡಿಸ್ತಾ ಇದ್ದಾನೆ ಅಂತನ್ನುವಂಥ ಸಂಕಲ್ಪವನ್ನು ನಾವು ಮೊದಲು ಮಾಡಬೇಕು. ಕೊನೆಗೂ ಕೂಡ ಸಮರ್ಪಣೆ ಮಾಡಬೇಕು. ತಸ್ಮಿನ್ ಸ್ಥಾನ್ ಎಪ್ಪಯಂತಹ, ಎಲ್ಲವನ್ನು ಕೂಡ ಅವನಲ್ಲಿ ಸಮರ್ಪಣೆ ಮಾಡಬೇಕಂತೆ. ಹಾಗೆ ಪ್ರತಿನಿತ್ಯದ ಕರ್ಮಾನುಷ್ಠಾನ ಮಾಡಬೇಕಾದ್ರೆ ಈ ರಾಘವೇಂದ್ರ ಸ್ವಾಮಿಗಳಿಗೆ ಪ್ರಾತಃ ಸಂಕಲ್ಪಕ್ಕೆ ಇಟ್ಟುಕೊಂಡು ಸಂಕಲ್ಪ ಮಾಡಿಸ್ಬೇಕು. ಎಲ್ಲ ಮನೆ ಮಂದಿಯೆಲ್ಲ ಕೂತು ಸಂಕಲ್ಪ ಮಾಡುವಂತಾಗಬೇಕು. ಕೊನೆಗೆ ಎಲ್ಲವೂ ಆದ ಮೇಲೆ ಎಲ್ಲರೂ ಕೂಡ ಒಟ್ಟಿಗೆ ಸಮರ್ಪಣೆ ಮಾಡುವಂಥದ್ದಾಗ ಪ್ರತಿನಿತ್ಯ ಒಂದು ಭಾವೈಕ್ಯ, ಮನೆಯಲ್ಲೇ ಒಂದು ಒಗ್ಗಟ್ಟು ಅಂತ ಅನ್ನೋದು ಮೂಡುತ್ತೆ. ಇದರಿಂದ ಪ್ರತಿನಿತ್ಯ ಈ ಒಂದು ಪದ್ಧತಿಯನ್ನು ಹಾಕ್ಕೊಂಡ್ರೆ, ರಾಘವೇಂದ್ರ ಸ್ವಾಮಿ ಈ ಗುಣಗಳನ್ನು ಬೆಳೆಸಿಕೊಂಡ್ರೆ ಎಲ್ಲಿ ದ್ವೇಷ ಎಲ್ಲಿ ಬಂತು? ಎಲ್ಲರೂ ಅವರವರ ಕರ್ಮವನ್ನು ಮಾಡ್ತಾ ಇದ್ದಾಗ, ಮನೆಯಲ್ಲಿ ಒಬ್ಬ ಗಂಡ ಹೆಂಡತಿ ಅತ್ತೆ ಮಾವ ಎಲ್ಲ ಇದ್ದಾಗ ಅವರವರ ಕರ್ಮವನ್ನು ಮಾಡ್ತಾ ಇರಬೇಕಾದ್ರೆ, ಎಲ್ಲವೂ ದೇವರ ಪೂಜೆ ಅಂತಾಗಿರಬೇಕಾದ್ರೆ ಈ ಶ್ಲೋಕದಲ್ಲಿ ಬಂದಂತಹ ಗುಣಗಳಿದೆ, ರಾಘವೇಂದ್ರ ಸ್ವಾಮಿ ಗುಣಗಳು ಇನ್ನೂ ಬೇಕಾದಷ್ಟಿದೆ. ಈ 6-7 ಗುಣಗಳನ್ನು ನಾವು ಅಳವಡಿಸಿಕೊಂಡ್ರೇ ನಮ್ಮಲ್ಲಿ ಒಂದು ಮನೆ ಅತ್ಯಂತ ಒಂದು ಶಾಂತ ರೀತಿಯ ಒಂದು ಪರಿಸರ ಅಲ್ಲಿ ಬರುತ್ತೆ. ಅದು ಬಂದಾಗ ನಮ್ಮ ಸಾಧನೆ ನಿರ್ವಿಘ್ನವಾಗಿ ಆಗುತ್ತೆ. ಆ ರೀತಿ ಆಗೋದಕ್ಕೆ ರಾಘವೇಂದ್ರ ಸ್ವಾಮಿಗಳ ಈ ಒಂದು ಗುಣಚಿಂತನೆ ಅತ್ಯವಶ್ಯಕವಾದದ್ದು. ಇಂಥ ಅನೇಕ ಗುಣಚಿಂತನೆಗಳು ಅವರ ಸ್ತೋತ್ರದಲ್ಲಿದೆ, ಅವರ ವಿಜಯ ಗ್ರಂಥದಲ್ಲಿದೆ. ಇದನ್ನೆಲ್ಲ ನಾವು ಅಳವಡಿಸಿಕೊಳ್ತಾ ಹೋಗಬೇಕು. ನಮ್ಮ ಮಕ್ಕಳಿಗೆ ಮುಖ್ಯವಾಗಿ ಇದನ್ನು ತೋರಿಸಿಕೊಡಬೇಕು, ಈ ರೀತಿ ಅಳವಡಿಸಿಕೊಳ್ಳಬೇಕು ಅಂತ ಹೇಳಿ. ರಾಯರ ಮಹಿಮೆ, ಅದರ ಜೊತೆಗೆ ಅವರ ಅನುಗ್ರಹ. ಮಹಿಮೆ ಗೊತ್ತಾದಾಗ ಹೇಗೆ ಅನುಗ್ರಹ ಪಡಿಬೇಕು ಅಂತ ಗೊತ್ತಾಗುತ್ತೆ. ಒಬ್ಬ ಒಳ್ಳೆ ಶ್ರೀಮಂತ ಇದ್ದಾನೆ, ಅವನು ಅತ್ಯಂತ ಪರಮ ಉದಾರಿ ಅಂತ ಗೊತ್ತಾದರೆ ಅವನಿಂದ ನಮಗೇನಾದರೂ ಬಡವನಿಗೆ ಏನಾದರೂ ಒಂದು ಉಪಯೋಗ ಅಂತ ಆಗಬಹುದು. ಅವನು ಶ್ರೀಮಂತನಿದ್ದಾನೆ, ಉದಾರಿಯೂ ಅಲ್ಲ ಅಂತಾದರೆ ಆಗೋದಿಲ್ಲ. ಅಥವಾ ಅತ್ಯಂತ ಉದಾರಿ ಶ್ರೀಮಂತನೇ ಅಲ್ಲ ಅಂದರೂ ಪ್ರಯೋಜನ ಇಲ್ಲ. ರಾಘವೇಂದ್ರ ಸ್ವಾಮಿ ಎರಡೂ ಆಗಿದ್ದಾರೆ. ಅವರ ಮಹಿಮೆ ಅಷ್ಟು ದೊಡ್ಡದು, ಅವರ ಶಕ್ತಿ ಅಷ್ಟು ದೊಡ್ಡದು, ಅವರು ಅಷ್ಟೇ ಉದಾರಿಗಳಾಗಿದ್ದಾರೆ ಭಕ್ತರ ಮೇಲೆ. ಈ ಒಂದು ಚಿಂತನೆ, ಈ ಒಂದು ಅವರ ಮಹಿಮೆ ಪರಿಚಯ ಆಯಿತು ಅಂತಾದರೆ ನಮ್ಮ ಮಕ್ಕಳು ದಾರಿ ತಪ್ಪಲಿಕ್ಕೆ ಸಾಧ್ಯವೇ ಇಲ್ಲ. ಲೌಕಿಕದಲ್ಲೂ ಉನ್ನತ ಸ್ಥಾನವನ್ನು ಗಳಿಸ್ತಾರೆ, ಆಧ್ಯಾತ್ಮದಲ್ಲೂ ಕೂಡ ಈ ಆಧ್ಯಾತ್ಮಿಕ ವಿದ್ಯೆಯಲ್ಲೂ ಕೂಡ ಅವರು ಒಂದು ಉನ್ನತವಾದ ವ್ಯಾಸಂಗವನ್ನು ಮಾಡಿ ಆ ಒಂದು ಜ್ಞಾನ ಪರಂಪರೆಯ ಪೋಷಣೆ ಮಾಡಿ ಮುಂದುವರಿಸೋದಕ್ಕೂ ಕೂಡ ಇದು ಒಂದು ರೀತಿಯ ಸಹಾಯ ಆಗುತ್ತೆ. ಹಾಗಾಗಿ ರಾಘವೇಂದ್ರ ಸ್ವಾಮಿಗಳ ಈ ಒಂದು ಗುಣಗಳ ಚಿಂತನೆಯನ್ನು ನಾವು ಪ್ರತಿನಿತ್ಯ ಮಾಡ್ತಾ ಬರಬೇಕು. ಆ ಒಂದು ಹಿನ್ನೆಲೆಯಲ್ಲಿ ಪ್ರತಿಯೊಂದು ಮನೆಗಳು ಕೂಡ ಹೀಗೆ ತಯಾರಾಯಿತು ಅಂತಾದರೆ ಮುಂದೇನಾಗುತ್ತೆ ಅಂತಂದರೆ ಒಂದು ದೊಡ್ಡ ಉತ್ತಮ ಸಮಾಜ ನಿರ್ಮಾಣ ಆಗುತ್ತೆ. ಈಗೆಲ್ಲ ಯಾವ ಜಾತಿ ಅಂತಿಲ್ಲ, ಬ್ರಾಹ್ಮಣ ಜಾತಿ ಅಂತಲ್ಲ, ಪ್ರತಿಯೊಬ್ಬ ಎಲ್ಲ ಜಾತಿಯವರು ಕೂಡ ರಾಘವೇಂದ್ರ ಸ್ವಾಮಿಗಳ ಒಂದು ಭಕ್ತರೇ ಆಗಿದ್ದಾರೆ. ಅಲ್ಲಿ ಹೇಳ್ತಾರೆ, ವಿಪ್ರಕ್ಷತ್ರ ವಿಡಂಘ್ರಿಜಾತ ಮುಖರಾನೇಕ ಪ್ರಜಾ ಸೇವಿತಃ ಶ್ರೀಮತ್ ಸದ್ಗುರು ರಾಘವೇಂದ್ರ ಇತಿರಾಟ್ ಕುರ್ಯಾತ್ ಧ್ರುವಂ ಮಂಗಲಂ. ರಾಘವೇಂದ್ರ ಸ್ವಾಮಿಗಳ ಭಕ್ತರು ಕೇವಲ ಬ್ರಾಹ್ಮಣರಲ್ಲ. ರಾಘವೇಂದ್ರ ಸ್ವಾಮಿಗಳು ಹೀಗೆ ಅಂದ್ಕೊಂಡಿಲ್ಲ, ನಾನು ಎಲ್ಲ ಓದಿದ್ದೇನೆ, ನಾನು ಜ್ಞಾನಿ, ನನಗೆ ಬರೀ ಬ್ರಾಹ್ಮಣರು ಮಾತ್ರ ನನಗೆ ಪೂಜೆ ಮಾಡಿದರೆ ಸಾಕು, ಸೇವೆ ಮಾಡಿದರೆ ಸಾಕು ಅಂತ ಅವರು ಅಪೇಕ್ಷೆ ಪಡೋದಿಲ್ಲ. ಎಲ್ಲರನ್ನೂ ಅನುಗ್ರಹ ಮಾಡಲಿಕ್ಕೆ ಕೂತಿದ್ದಾರೆ ಅವರು. ಇನ್ನೊಂದು ನಾವು ಉತ್ತಮ ಗುಣ ಅವರಲ್ಲಿ ಕಂಡುಕೊಳ್ಳಬೇಕಾದದ್ದು ಅಂತಂದರೆ, ವಿಪ್ರಕ್ಷತ್ರ ವಿಡಂಘ್ರಿಜಾತ ಮುಖರಾನೇಕ ಪ್ರಜಾ ಸೇವಿತಃ. ಯಾವುದೇ ಜಾತಿಯವನಾಗಿರಲಿ ಅವನು ಉದ್ಧಾರ ಮಾಡ್ತಾರೆ ರಾಘವೇಂದ್ರ ಸ್ವಾಮಿಗಳು, ಪ್ರೊವೈಡೆಡ್ ಭಕ್ತಿ ಅಂತ ಅನ್ನೋದು ಇರಬೇಕು,
ವಿನಯ ಅಂತ ಅನ್ನೋದು ಇರಬೇಕು. ಗುಣಗಳಿದ್ದರೆ ಯಾವುದೇ ಜಾತಿಯಾದರೂ ಉದ್ಧಾರ ಮಾಡ್ತಾರೆ. ವಿನಯಾದಿ ಗುಣಗಳಿಲ್ಲದೆ ಹೋದರೆ ಅದು ಬ್ರಾಹ್ಮಣ ಜಾತಿಯಾಗಿದ್ದರೂ ಕೂಡ ಅವನು ಉದ್ಧಾರ ಮಾಡೋದಿಲ್ಲ. ಇದು ಮುಖ್ಯವಾಗಿ ತಿಳಿದುಕೊಳ್ಳಬೇಕು. ಅಲ್ಲೇ ಬಂದಿರುವಂಥ ಮಂಗಳಾಷ್ಟಕದಲ್ಲಿ ಬಂದಿರುವಂಥ ಮಾತನ್ನು ಹೀಗೆ ನಾವು ಅರ್ಥ ಮಾಡ್ಕೊಳ್ಬೋದು. ರಾಘವೇಂದ್ರ ಸ್ವಾಮಿಗಳು ಎಲ್ಲರಿಗೂ ರೀಚಬಲ್. ಒಂದು ರೀತಿಯಲ್ಲಿ ಯಾರು ಬೇಕಾದರೂ ಸುಲಭವಾಗಿ ಬಂದು ತಲುಪಬಹುದು, ಸೇವೆ ಮಾಡಿ ಅನುಗ್ರಹವನ್ನು ಪಡೆಯಬಹುದು. ಅಷ್ಟು ಸುಲಭವಾಗಿ ಸಿಗ್ತಾರೆ. ಪಾಮರರು ಬಂದು ಸೇವೆ ಮಾಡಿ ಅನುಗ್ರಹವನ್ನು ಪಡೆಯಬಹುದು. ಈ ವಿದ್ಯಾರ್ಥಿಗಳು ಕೂಡ, ಜಿಜ್ಞಾಸುಗಳು ಕೂಡ ಸೇವೆ ಮಾಡಿ ಜ್ಞಾನವನ್ನು ಪಡೆಯಬಹುದು. ಎರಡೂ ರೀತಿಯಲ್ಲಿ ರೀಚಬಲ್ ಇದ್ದಾರೆ. ಅವರ ಗ್ರಂಥಗಳು ಅಷ್ಟೇ ಸರಳವಾಗಿದೆ, ಅಷ್ಟೇ ರೀಚಬಿಲಿಟಿ ಅನ್ನೋದಿದೆ. ನಾವು ಯಾಕೆ ಈ ಮಾತನ್ನು ಹೇಳ್ತೇವೆ ಅಂತಂದರೆ, ನಮಗೆ ಸ್ವಲ್ಪ ಬ್ಯುಸಿ ಆಗಿಬಿಟ್ರೆ ನಾಟ್ ರೀಚಬಲ್ ಅಂತ ಆಗಿಬಿಡ್ತೇವೆ. ಫೋನೇ ಸ್ವೀಕಾರ ಮಾಡೋದಿಲ್ಲ ನಾವು. ಅಷ್ಟರ ಮಟ್ಟಿಗೆ ನಾವು ಬ್ಯುಸಿ ಅಂತಾಗಿರ್ತೇವೆ. ನಮಗೆ ಬೇಕಾದವರಿಗೆ ನಾವು ನಾಟ್ ರೀಚಬಲ್ ಆಗಿರ್ತೇವೆ. ರಾಘವೇಂದ್ರ ಸ್ವಾಮಿ ಎಲ್ಲರಿಗೂ ರೀಚಬಲ್ ಆಗಿದ್ದಾರಲ್ಲ, ಎಂತಹ ಕಾರುಣ್ಯ! ಪಾಮರರಿಗೂ ಅವರು ರೀಚಬಲ್ ಇದ್ದಾರೆ, ಪಂಡಿತರಿಗೂ ರೀಚಬಲ್ ಇದ್ದಾರೆ, ವಿದ್ಯಾರ್ಥಿಗಳಿಗೂ ರೀಚಬಲ್ ಇದ್ದಾರೆ. ಇಂತಹ ಕಾರುಣ್ಯ ಇರುವಂತಹ ಗುರುಗಳು ನಾವು ಬೇರೆ ಎಲ್ಲೂ ನೋಡ್ಲಿಕ್ಕೆ ಸಾಧ್ಯವಿಲ್ಲ. ಅಂತಹ ದೊಡ್ಡ ಜ್ಞಾನಿ ಪರಂಪರೆ ನಮ್ಮಲ್ಲಿದೆ. ಅದನ್ನೆಲ್ಲ ನಾವು ಒಂದು ಎನ್ಕ್ಯಾಶ್ ಮಾಡ್ಕೊಳ್ಬೇಕು ಅಂತ ಹೇಳ್ತೇವಲ್ಲ, ಆ ಎನ್ಕ್ಯಾಶ್ ಮಾಡ್ಕೊಳ್ಬೇಕು ಅಂತಂದರೆ ಈ ಆರಾಧನೆ ಅಂತನ್ನುವಂಥದ್ದು ಪರ್ವಕಾಲ. ಆ ಆರಾಧನೆಯಾಗಿ ಕಾಯಬೇಕು. ಪ್ರತಿನಿತ್ಯವೂ ಒಂದು ಪರ್ವಕಾಲ ಅಂತ ಅಂದ್ಕೊಳ್ಬಹುದು. ಅಂತಹ ರೀತಿಯಲ್ಲಿ ರಾಘವೇಂದ್ರ ಸ್ವಾಮಿಗಳ ಒಂದು ಸೇವೆಯನ್ನು ಮಾಡಿ ಅವರ ಈ ಮಹಿಮೆಯನ್ನು ಮುಖ್ಯವಾಗಿ ನಾವು ಮಕ್ಕಳಿಗೆ ಹೇಳಿಕೊಟ್ಟು ಅವನು ತಯಾರು ಮಾಡಬೇಕಾದಂಥ ಒಂದು ಒಳ್ಳೆಯ ಜವಾಬ್ದಾರಿ ಎಲ್ಲ ತಂದೆ ತಾಯಿಗಳಿಗೆ, ಎಲ್ಲ ಹಿರಿಯರಿಗೂ ಇದೆ. ಆ ರೀತಿಯಲ್ಲಿ ನಾವು ಮುಂದುವರಿಯೋಣ ಅಂತ ಹೇಳ್ತಾ ಈ ಒಂದು ಪ್ರವಚನವನ್ನು ಕೃಷ್ಣಾರ್ಪಣಮಸ್ತು ಸಮರ್ಪಣೆ ಮಾಡ್ತಾ ಇದ್ದೇನೆ. ಯಸ್ಸರ್ವಗುಣ ಸಂಪೂರ್ಣಃ ಸರ್ವದೋಷ ವಿವರ್ಜಿತಃ ಪ್ರೀಯತಾಂ ಪ್ರೀತಯೇವಾಲಂ ವಿಷ್ಣುರ್ಮೇ ಪರಮಃ ಸುಹೃತ್. ಶ್ರೀಕೃಷ್ಣಾರ್ಪಣಮಸ್ತು.